ಸ್ವಾಮಿಯ ಸ್ವಭಾವದೊಂದಿಗೆ ನಾನು ಬೆಳೆದು ಬರಬೇಕೆಂಬುದಾಗಿ ದೇವರು ನಿಮ್ಮನ್ನು ಈ ದಿನದಲ್ಲಿ ಆಶೀರ್ವದಿಸಲಿ. ಎಲ್ಲ ಸಂತೋಷವಾಗಿದ್ದೀರಾ? ಆಮೇಲೆ ಈ ದಿನದಲ್ಲಿ ದೇವರ ವಾಕ್ಯ ಸಂದೇಶಕ್ಕೋಸ್ಕರವಾಗಿ ಒಂದು ವಾಕ್ಯವನ್ನು ಈ ರೀತಿಯಾಗಿ ತಿಳಿದುಕೊಳ್ಳೋಣ. 1 ಕೊರಿಂಥ ಅದರ 8ನೇ ಅಧ್ಯಾಯದ 1ನೇ ವಚನವನ್ನು ಓದಿಕೊಳ್ಳೋಣ. 1 ಕೊರಿಂಥ ಅದರ 8ನೇ ಅಧ್ಯಾಯದ 1ನೇ ವಚನ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳ ವಿಷಯದಲ್ಲಿ ಈಗ ನೋಡೋಣ. ನಮ್ಮೆಲ್ಲರಿಗೆ ಜ್ಞಾನ ಉಂಟೆಂದು ಬರೆದೆವು. ಜ್ಞಾನವು ಉಬ್ಬಿಸುತ್ತದೆ, ಪ್ರೀತಿಯು ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತದೆ. ಇಂತಿಂತದನ್ನು ತಿಳುಕೊಂಡಿದ್ದೇನೆಂದು ನೆನೆಸಿದವನು ತಾನು ತಿಳಿಯಬೇಕಾದ ರೀತಿಯಿಂದ ಇನ್ನೂ ತಿಳುಕೊಳ್ಳಲಿಲ್ಲ. ಸರ್, ಇವತ್ತಿನ ನನ್ನ ವಿಷಯ ಪ್ರೀತಿಯು ಭಕ್ತಿ ವೃದ್ಧಿಯನ್ನು ಉಂಟು ಮಾಡ್ತದೆ ಎಂಬುದಾಗಿ. ಆಮೇಲೆ ಇವತ್ತು ನಮ್ಮೆಲ್ಲರಿಗೆ ಅನೇಕರಿಗೆ ಏನಿದೆ ಗೊತ್ತುಂಟಾ? ಜ್ಞಾನ ಇದೆ, ಪ್ರೀತಿ ಇಲ್ಲ. ಆಮೇಲೆ ಪ್ರೀತಿಯು ಭಕ್ತಿ ವೃದ್ಧಿಯನ್ನು ಉಂಟು ಮಾಡ್ತದೆ. ಆಮೇಲೆ ಆದ್ರೆ ಜ್ಞಾನವು ಏನ್ ಮಾಡ್ತದಂತೆ? ಒಪ್ಪಿಸ್ತದಂತೆ. ಇವತ್ತು 2 ಜ್ಞಾನ ಇದೆ. ಒಂದು ದೇವರ ಜ್ಞಾನ, ಇನ್ನೊಂದು ಲೋಕ ಜ್ಞಾನ. ಆಮೇಲೆ ಇಲ್ಲಿ ಹೇಳ್ತಿರುವಂತ ಕಾರ್ಯ ಲೋಕ ಜ್ಞಾನವಾಗಿದೆ. ಆಮೇಲೆ ಲೋಕದಿಂದ ಉಂಟಾಗುವಂತ ಜ್ಞಾನ ನಮ್ಮ ಜೀವಿತದಲ್ಲಿ ನಮ್ಮನ್ನು ಏನ್ ಮಾಡ್ತದೆ? ಒಪ್ಪಿಸ್ತದೆ ಎಂಬುದಾಗಿ. ಆಗ ಇವತ್ತು ನಾವು ಕಲಿತುಕೊಳ್ಳಿಕ್ಕೆ ಹೋಗುವಂತ ವಿಷಯ ಏನಂತ ಹೇಳಿದ್ರೆ ಪ್ರೀತಿಯು ಭಕ್ತಿ ವೃದ್ಧಿಯನ್ನು ಉಂಟು ಮಾಡುವಂತ ಒಂದು ಅನುಭವವಾಗಿದೆ ಎಂಬುದಾಗಿ. ಹಾಗಾದ್ರೆ ಈ ಜ್ಞಾನ ಯಾಕೆ ನಮ್ಮನ್ನು ಒಪ್ಪಿಸ್ತದೆ? ನಮ್ಮ ಜೀವಿತದಲ್ಲಿ ಈ ಜ್ಞಾನದಿಂದ ನಮಗೆ ಉಂಟಾಗುವಂತ ತಡೆಗಳೇನು, ಹಾನಿಗಳೇನು ಎಂಬುದಾಗಿ ನಾವು ನೋಡುವಾಗ ಆದಿಕಾಂಡ ಅದರ 4ನೇ ಅಧ್ಯಾಯದ ಅದರ 1ನೇ ವಚನದಿಂದ ನಾವು ಓದಿಕೊಳ್ಳೋಣ. ಆದಿಕಾಂಡ 4ನೇ ಅಧ್ಯಾಯದ 1ನೇ ವಚನ. ಆ ಪುರುಷನು ತನ್ನ ಹೆಂಡತಿಯಾದ ಅವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನನ್ನು ಹೆತ್ತು ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆಂದು ಹೇಳಿದಳು. ತರುವಾಯ ಅವನ ತಮ್ಮನಾದ ಹೆಬೇಲನು ಹೆತ್ತಳು. ಹೆಬೇಲನು ಕುರಿ ಕಾಯುವನಾದನು, ಕಾಯಿನನು ವ್ಯವಸಾಯ ಮಾಡುವನಾದನು. ಇಲ್ಲಿ 2 ವ್ಯಕ್ತಿಗಳು, ಒಬ್ಬ ಕುರಿ ಕಾಯುವವನು, ಎರಡನೇದಾಗಿ ವ್ಯವಸಾಯ ಮಾಡುವವನು. ಆಗ ಕಾಯಿನನು ಹೇಬೇಲನು ಇವರು ಇಬ್ಬರು ದುಡಿಯುವಂತ ವ್ಯಕ್ತಿಗಳಾಗಿದ್ರು. ಆದ್ರೆ ಇವರ ಜೀವಿತದಲ್ಲಿ 2 ವ್ಯತ್ಯಾಸವಾದ ಅನುಭವಗಳು ಅಡಗಿತ್ತು. ಆಮೇಲೆ ಅದನ್ನು ನಾವು ಕಲಿತುಕೊಳ್ಳಿಕ್ಕೆ ಹೋಗುವಂತ ವಿಷಯ. ಇವತ್ತು 1 ಕೊರಿಂಥ 8ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ, ಜ್ಞಾನವು ಏನ್ ಮಾಡ್ತದಂತೆ? ಒಪ್ಪಿಸ್ತದೆ. ಆದ್ರೆ ಪ್ರೀತಿ ಭಕ್ತಿ ವೃದ್ಧಿಯನ್ನು ಉಂಟು ಮಾಡ್ತದೆ. ಆಗ ನಮಗೆ ಈ ವಾಕ್ಯದ ಆಲೋಚನೆಯಿಂದ ನಾವು ಸೆಲೆಕ್ಟ್ ಮಾಡಬೇಕಾದ ಅಥವಾ ನಾವು ಆರಿಸಿಕೊಳ್ಳಬೇಕಾದ ಅನುಭವ ಯಾವುದೆಂಬುದಾಗಿ ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. 3ನೇ ವಚನದಿಂದ ನಾವು ಓದಿಕೊಳ್ಳೋಣ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಸೊ ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಕೆಳಗೆ ಹೆಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೆಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇಲ್ಲಿ ಉಂಟಾದ ಅನುಭವ ಏನಂತ ಹೇಳಿದ್ರೆ, ಹೇಬೇಲನನ್ನು ಅವನ ಕಾಣಿಕೆಯನ್ನು ದೇವರು ಮೆಚ್ಚಿದ್ರು, ಆದ್ರೆ ಕಾಯಿನನ ಕಾಣಿಕೆಯನ್ನು ದೇವರು ಮೆಚ್ಚಲಿಲ್ಲ. ಕಾರಣ ಏನು? ಆಮೇಲೆ ಕಾಯಿನನು ಜ್ಞಾನದಿಂದ ತನ್ನ ದೇವರ ಮುಂದೆ ಏನಂತ ಅಂದಿಟ್ಟ? ಕಾಣಿಕೆ. ಆದ್ರೆ ಹೇಬೇಲನು ಪ್ರೀತಿಯಿಂದ ತನ್ನ ಕಾಣಿಕೆಯನ್ನು ದೇವರ ಮುಂದೆ ತಂದಿಟ್ಟ. ಅಲ್ಲಿ ವಾಕ್ಯದಲ್ಲಿ ನಾವು ನೋಡುವಾಗ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು, ಏನಂತಂತೆ? ಕೆಲವನ್ನು. ಈಗ ಜ್ಞಾನವುಳ್ಳವನು ಏನ್ ಮಾಡ್ತಾನೆ ಗೊತ್ತುಂಟಾ? ಕಳೆದಿಂದಲೇ ಒಬ್ರು ಈ ರೀತಿಯಾಗಿ ಹೇಳಿದನ್ನು ನಾನು ಕೇಳಿದೆ. ನಮ್ಮೆಲ್ಲ ಮನೆಯ ಖರ್ಚೆಲ್ಲ ಮುಗಿದು ಲಾಸ್ಟ್ಗೆ ಏನು ಉಳಿತದಲ್ಲ ಅದನ್ನು ತಂದು ದೇವರ ಸಂಧಾನಕ್ಕೆ ನಾವು ಹಾಕಬೇಕು ಅಂತ. ಏನು? ನಮ್ಮ ಮನೆ ಖರ್ಚೆಲ್ಲ ಮುಗಿದು ಲಾಸ್ಟ್ಗೆ ಏನು ಉಳಿತದೆ ಅದಂತ ಕಾಯಿನನ್ನು ಅದನ್ನೇ ಮಾಡಿತ್ತು. ಆಮೇಲೆ ಜ್ಞಾನ ಏನು? ನಾವು ಜ್ಞಾನದಿಂದ ಕೆಲವು ಕಾರ್ಯಗಳನ್ನು ಮಾಡ್ತಿದ್ದೇವೆ ದೇವರ ಸಂಧಾನದಲ್ಲಿ, ಅನೇಕ ವಿಷಯಗಳಲ್ಲಿ ಜ್ಞಾನದಿಂದ. ಆಮೇಲೆ ಏನ್ ಜ್ಞಾನ? ಇಲ್ಲಿ ಹೋಗ್ಲಿಲ್ಲ ಅಂದ್ರೆ ತೊಂದರೆ ಇಲ್ಲ, ಬರಲಿಲ್ಲ ಅಂದ್ರೆ ತೊಂದರೆ ಇಲ್ಲ, ನಾವು ಈ ರೀತಿಯಾಗಿ ಹೋದ್ರೆ ಸಾಕು,
ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಸಾಕು, ಈ ರೀತಿಯಾಗಿ ದೇವರ ವಾಕ್ಯ ಓದಿದ್ರೆ ಸಾಕು, ಈ ರೀತಿಯಾಗಿ ಯೇಸು ಸ್ವಾಮಿ ನಂಬಿದ್ರೆ ಸಾಕು, ಇದನ್ನು ಮಾಡಿದ್ರೆ ತೊಂದರೆ ಇಲ್ಲ, ಹೀಗೆ ಹೋದ್ರೆ ತೊಂದರೆ ಇಲ್ಲ ಎಂಬುದಾಗಿ ಜ್ಞಾನದಿಂದ ಅನೇಕ ವೇಳೆಗಳಲ್ಲಿ ಹೋಗ್ತಾ ಇದೆ. ಆಗ ಈ ಜ್ಞಾನ ಏನನ್ನು ಉಂಟು ಮಾಡ್ತದೆ ನೋಡಿ, ಕೆಳಗಿನ ವಚನದಲ್ಲಿ 5ನೇ ವಚನದ ಕೆಳಗಿನ ವಚನದಲ್ಲಿ, ಇದರಿಂದ ಕಾಯಿನನು ಬಹು ಕೋಪಗೊಂಡನು. ನಾವೇನ್ ಮಾಡ್ತಿದ್ದೇವೆ ಗೊತ್ತುಂಟಾ? ಅನೇಕ ವೇಳೆಗಳಲ್ಲಿ ಜ್ಞಾನದಿಂದ ಮಾಡುವಂತ ಈ ಕೃತ್ಯಗಳಿಂದ ನಮಗೆ ಏನುಂಟಾಗ್ತದೆ? ಕೋಪ. ನಮ್ಮ ಜೀವಿತದಲ್ಲಿ ದೇವರ ಬಿಡುಗಡೆಯನ್ನು ಅನುಭವಿಸ್ಲಿಕ್ಕಾಗಲ್ಲ, ದೇವರ ಆಶೀರ್ವಾದಗಳನ್ನು ಅನುಭವಿಸ್ಲಿಕ್ಕಾಗಲ್ಲ, ದೇವರ ಚಿತ್ತದ ಅನುಭವಗಳನ್ನು ನಮ್ಮ ಜೀವಿತದಲ್ಲಿ ಅನುಭವಿಸ್ಲಿಕ್ಕಾಗಲ್ಲ. ಕಳೆದಿಂದಲೇ ನನ್ನ ತಂಗಿ ಕೇಳ್ತಾ ಇತ್ತು, ನನಗೆ ಅಣ್ಣ ಅಂತ ಕರೆ, ದೇವಣ್ಣ ನೀವು ಹೇಗೆ ಮೇಂಟೈನ್ ಮಾಡ್ತೀರಾ ಎಲ್ಲ ಅಂತ. ಸರ್, ನಾ ಪ್ರಶ್ನೆಗೆ ಇನ್ನೂ ಉತ್ತರ ಕೊಟ್ಟಿಲ್ಲ, ಅವಳಿಗೆ ಉತ್ತರ ಕೊಡ್ಬೇಕು. ಯಾಕಂದ್ರೆ ಅವಳು ತಿಂಗಳಿಗೆ 22,000 ದುಡಿತಾಳೆ. ಸೊ ಅವಳ ಕೈಯಲ್ಲಿ ದುಡ್ಡೇ ನಿಲ್ಲಲ್ಲ, ಅಥವಾ ಅವಳು ಅದನ್ನು ಮೇಂಟೈನ್ ಮಾಡಲಿಕ್ಕೆ ಅಂತ ಹೇಗೆ ಎಂಬುದಾಗಿ ಒಂದು ಪ್ರಶ್ನೆಯಲ್ಲೇ ಇದ್ದಾರೆ. ಇನ್ನೂ ಉತ್ತರ ಕೊಡ್ಬೇಕು ಅವಳಿಗೆ, ಫಸ್ಟ್ ಇನ್ನೂ ಕೊಟ್ಟಿಲ್ಲ. ಸೊ ನಮ್ಮ ಜೀವಿತದಲ್ಲಿ ಅನೇಕ ವೇಳೆಗಳಲ್ಲಿ ನಾವು ಜ್ಞಾನದಿಂದ ಮಾಡುವಂತ ಕಾರ್ಯಗಳಲ್ಲಿ ನಮಗೆ ಏನುಂಟಾಗ್ತದೆ? ದೇವರದನ್ನು ಮೆಚ್ಚಲ್ಲ, ದೇವರದನ್ನು ಒಳ್ಳೆಯದೆಂಬುದಾಗಿ ನೋಡಲ್ಲ. ಜ್ಞಾನದಿಂದ ಮಾಡುವಂತ ಕೆಲವು ಕೃತ್ಯಗಳಿಂದ ದೇವರು ಒಳ್ಳೆಯದೆಂಬುದಾಗಿ ನೋಡಲ್ಲ. ನಾನು ಹೇಳಿದ್ನಲ್ಲ, ನಾವೆಲ್ಲ ನಮ್ಮ ಜೀವಿತದ ಎಲ್ಲಾ ದಿನಗಳನ್ನು, ಎಲ್ಲಾ ಕಾರ್ಯಗಳನ್ನು ನಾವು ಇನ್ನೊಂದು ಕಾರ್ಯಕ್ಕೆ ವಹಿಸಿಬಿಟ್ಟು, ಸಮಯ ಸಿಕ್ಕಿದ್ರೆ ನಾನು ಪ್ರಾರ್ಥನೆ ಮಾಡ್ತೇನೆ, ಸಮಯ ಸಿಕ್ಕಿದ್ರೆ ನಾನೇನ್ ಮಾಡ್ತೇನೆ? ಬರ್ತೇನೆ. ನನಗೆ ಟೈಮ್ ಇದ್ರೆ ದೇವರಿಗಲ್ಲ, ಯಾರಿಗೆ ಟೈಮು? ನನಗೆ ಟೈಮ್ ಇದ್ರೆ ಮಾತ್ರ ನಾನು ಮಾಡ್ತೇನೆ ಎಂಬುದಾಗಿ ಉಂಟು. ಈ ಕೃತ್ಯಗಳು ನಮ್ಮ ಜೀವಿತದಲ್ಲಿ ನಮಗೆ ಬಿಡುಗಡೆಯನ್ನು ಉಂಟು ಮಾಡ್ತವೆ. ಇವತ್ತು ನಾವು ಜ್ಞಾನದಿಂದ ದೇವರ ಆಲಯಕ್ಕೆ, ದೇವರಲ್ಲಿ ನಾವು ಬರ್ತಾ ಇದ್ದೇವೆ. ನಮ್ಮ ಮನೆಗಳಲ್ಲಿ ನಾವು ಆಗಿರುವಾಗ ನಾವು ಯಾವಾಗ ಪ್ರಾರ್ಥನೆ ಮಾಡ್ತೇವೆ? ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ, ನಮ್ಮ ಎಲ್ಲ ವಿಷಯಗಳನ್ನು ಮುಗಿಸಿ ನಾವು ಪ್ರಾರ್ಥನೆ ಮಾಡ್ತೇವೆ. ಆದ್ರೆ ದೇವರಿಗೆ ಮೊದಲ ಸಮಯ ಕೊಟ್ಟು, ದೇವರಿಗೆ ಮೊದಲನಾಗಿರುವಂತ ಕಾರ್ಯಗಳನ್ನು ಮಾಡಿ ನಂತರ ನಾವು ಕೆಲಸ ಮಾಡ್ತೇವೆ? ಮಾಡಲ್ಲ. ನಮ್ಮ ಜ್ಞಾನ, ನಾವು ಎಲ್ಲ ಕೆಲಸ ಮುಗಿಸಿ ಮತ್ತೆ ಮಾಡೋಣ ಎಂಬುದಾಗಿರುವಂತ ನಮ್ಮ ಆಲೋಚನೆ, ನಮ್ಮ ಚಿಂತೆ, ನಮಗಿರುವಂತ ಕಾರ್ಯಗಳು. ಇವತ್ತು ದೇವರು ಇದನ್ನು ಬಯಸಲ್ಲ, ದೇವರು ಇದನ್ನು ಮೆಚ್ಚಲ್ಲ. ಅನೇಕ ವೇಳೆಗಳಲ್ಲಿ ಹೀಗೆ ನಾವು ಜ್ಞಾನದಿಂದ ಮಾಡುವಾಗ ಏನಾಗ್ತದೆ? ನಮ್ಮನ್ನದು ಒಪ್ಪಿಸ್ತದೆ. ಆಮೇಲೆ ಹೊಗಳಿಕೆ ಉಂಟಾಗ್ತದೆ. ಆಮೇಲೆ ಹಲ್ಲೆಲೂಯಾ. ಆಗ ನಾವು ನಮ್ಮ ಜೀವಿತದಲ್ಲಿ ದೇವರಿಗೆ ಕೆಲವೊಂದನ್ನು ಕೊಡುವಾಗ, ನಾನು ಇಷ್ಟು ಕೊಟ್ಟೆ, ನಾನು ಇಷ್ಟು ಮಾಡಿದೆ, ನಾನು ಈ ರೀತಿಯಾಗಿ ಹೋಗ್ತಾ ಇದ್ದೇನೆ ಎಂಬುದಾಗಿರುವಂತ ಹೊಗಳಿಕೆ, ಒಪ್ಪುವಿಕೆ ನಮ್ಮ ಜೀವಿತದಲ್ಲಿ ಬರ್ತದೆ. ಕಾಯಿನಲ್ಲಿ ಬಂದಂತ ಏನ್ ಕಾರ್ಯ? ಕೋಪ ಉಂಟಾಯ್ತಂತೆ. ನಾವು ಅನೇಕ ಸಂದರ್ಭದಲ್ಲಿ, ಎಷ್ಟೋ ವೇಳೆಗಳಲ್ಲಿ ದೇವರ ಮೇಲೆ ಕೋಪಗೊಂಡಂತ ಅನುಭವ ಇದೆ, ದೇವರ ಮೇಲೆ ಬೇಜಾರಾದಂತ ಅನುಭವ ಇದೆ. ಯಾಕೆ ಗೊತ್ತುಂಟಾ? ದೇವರೇ, ನಾನು ಇಷ್ಟೆಲ್ಲ ಕಾರ್ಯಗಳು ನಿಮಗೋಸ್ಕರವಾಗಿದ್ದು, ನಿಮಗೋಸ್ಕರವಾಗಿ ಮಾಡಿ, ನನ್ನ ಜೀವಿತದಲ್ಲಿ ಇಷ್ಟನ್ನೆಲ್ಲ ನಾನು ಮಾಡಿ, ನನ್ನ ಜೀವಿತದಲ್ಲಿ ಈ ರೀತಿನೇ ಆಗ್ತದೆ ಎಂಬುದಾಗಿ ನಾವು ಬೇಜಾರು ಪಟ್ಟಿದ್ದೇವೆ ಅನೇಕ ವೇಳೆ. ಇವತ್ತು ದೇವರು ಹೇಳ್ತಿರುವಂತ ಕಾರ್ಯ, ಜ್ಞಾನದಿಂದ ಮಾಡುವಂತ ವಿಷಯಗಳಲ್ಲಿ ಏನಿಲ್ಲ, ದೇವರ ಮೆಚ್ಚುವಿಕೆ ಇಲ್ಲ. ಜ್ಞಾನದಿಂದ ನಾವು ಕಾರ್ಯ ಮಾಡುವಾಗ ಏನಾಗ್ತದೆ? ಲೋಕ ಜ್ಞಾನದಿಂದ ಕಾರ್ಯಗಳು ಮಾಡುವಾಗ ಏನಾಗ್ತದೆ? ಅಲ್ಲಿ ಸ್ಯಾಕ್ರಿಫೈಸ್ ಇಲ್ಲ, ಯಜ್ಞ ಇಲ್ಲ, ಅಲ್ಲಿ ತ್ಯಜಿಸುವಂತ ಅನುಭವ ಇಲ್ಲ ಅಲ್ಲಿ. ಆಮೇಲೆ ತ್ಯಜಿಸ್ಲಿಕ್ಕೆ ಆಗ್ತದ? ದೇವರಿಗೋಸ್ಕರವಾಗಿ ತ್ಯಜಿಸುವಿಕೆ ಇಲ್ಲದಂತ ಎಲ್ಲ ಕಾರ್ಯಗಳು ಜ್ಞಾನವುಳ್ಳ ಕಾರ್ಯಗಳು. ಯಾವುದು? ಲೋಕದ ಜ್ಞಾನ, ಲೋಕದ ಹಿಂದೆ ಓಡುವಂತ ಅನುಭವ. ಇವತ್ತು ನಾವು ದೇವರನ್ನು ನಂಬಿದ್ದೇವೆ, ಯೇಸು ಸ್ವಾಮಿನ ನಂಬಿದ್ದೇವೆ, ಯೇಸು ಕ್ರಿಸ್ತನ ನಮಗೆ ಸಕಲವು, ಎಲ್ಲವೂ. ಹಾಡುಗಾರ ನಾವು ಹಾಡಿದ ಪ್ರಕಾರವಾಗಿ, ಮೊದಲು ಹುಡುಕು ಪರಲೋಕ ರಾಜ್ಯವನ್ನು, ಮತ್ತೆ ಎಲ್ಲವನ್ನ ಆತನು ಸೇರಿಸಿಕೊಡುವನು. ಸೊ ಈ ಕಾರ್ಯ ನಮ್ಮ ಜೀವಿತದಲ್ಲಿ ಇಲ್ಲ. ಜ್ಞಾನದಿಂದ ನಾವು ಹೋಗ್ತಿದ್ದೇವೆ. ನಾನು ಅದನ್ನು ದುಡಿದ್ರೇನೆ ನನಗೆ ದುಡ್ಡು, ನಾನು ಈ ಕೆಲಸ ಮಾಡಿದ್ರೇನೆ ನನಗೆ ದುಡ್ಡು ಎಂಬುದಾಗಿ, ಅಥವಾ ಈ ಕಾರ್ಯದ ಹಿಂದೆ ನಾವು ಹೋದ್ರೇನೆ ನನಗೆ ಇದು ಬರುವುದು, ಒದಗಿ ಬರುವುದು ಎಂಬುದಾಗಿರುವಂತ ಜ್ಞಾನ. ಇವತ್ತು ನಮ್ಮ ಜೀವಿತದಲ್ಲಿ ಒಂದು ನಂಬಿಕೆಯನ್ನು ಅಥವಾ ಒಂದನ್ನು ನಾವು ತಿಳಿದುಕೊಳ್ಳಬೇಕು.
ಆಗಲ್ಲ. ಜ್ಞಾನದಿಂದ ನಾವು ದೇವರ ಸಂಧಾನದಲ್ಲಿ ನೆಲೆ ನಿಲ್ಲಕ್ಕಾಗಲ್ಲ. ಜ್ಞಾನದಿಂದ ಮಾಡುವಂತ ಕಾರ್ಯಗಳಲ್ಲಿ ದೇವರು ಮೆಚ್ಚುವುದೇ ಇಲ್ಲ. ಮತ್ತು ಕಾಯಿನ ಏನ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ತರಕಾರಿ ಅಥವಾ ವ್ಯವಸಾಯ ಮಾಡಿದ ಅವನು ಏನ್ ಮಾಡಿದ, ತರಕಾರಿ ತಂದು ಇಟ್ಟ ಮುಂದೆ ಜ್ಞಾನದಲ್ಲಿ ಕೆಲವೊಂದು ಶ್ರೇಷ್ಠವಾದದನ್ನೆಲ್ಲ, ಮೊದಲು ಉನ್ನತವಾಗಿರುವಂತಹ ವಿಷಯಗಳನ್ನೆಲ್ಲ ತಂದಿಟ್ಟದ್ದು. ಆತನು ಮಾಡಿದ ವ್ಯವಸಾಯದಲ್ಲಿ ಕೆಲವೊಂದನ್ನು, ಇವತ್ತು ನಾವು ಹಾಗೆ ಮಾಡೋದಾದ್ರೆ ಕೆಲವೊಂದನ್ನು, ಕೆಲವು ಟೈಮಲ್ಲಿ ನಾನು ಕಾಣಿಕೆ ಡಬ್ಬದಲ್ಲಿ ಕಾಣಿಕೆ ತೆಗೆಯುವಾಗ ಕೆಲವು ನೋಟುಗಳೆಲ್ಲ ಹರಿದೋಗಿರ್ತದೆ. ಆಮೇಲೆ ಕೆಲವು ನೋಟುಗಳು ಹಳೇದಾಗಿರ್ತದೆ. ಹಳೇದಂತ ಹೇಳಿದ್ರೆ ಅದಿನ್ನು ಉಪಯೋಗಕ್ಕೆ ಬರಲ್ಲ. ನಾನು ಕೆಲವು ನೋಟುಗಳೆಲ್ಲ ಹಾಗೆ ತೆಗೆದಿಟ್ಟಿದ್ದೇನೆ ಮನೆಗೆ, ಟೇಪ್ ಅಣಿಸಿದ್ದು ಹರಿದೋಗಿರೋದು. ಆಮೇಲೆ ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಮಾಡುವಾಗ ಕಾರ್ಯಗಳು ಹೇಗಿರ್ತದೆ ಅಂತ ಹೇಳಿದ್ರೆ ಪ್ರೀತಿಯಿಂದ. ಇವತ್ತು ಒಬ್ಬ ವ್ಯಕ್ತಿಗೆ ನಾವು ಒಳ್ಳೆಯದನ್ನು ಮಾಡಬೇಕೆಂಬುದಾಗಿ ಬಯಸಿದ್ರೆ, ಒಳ್ಳೆಯದನ್ನು ಕೊಡಬೇಕೆಂಬುದಾಗಿ ಬಯಸಿದ್ರೆ ನಾವು ಹೇಗೆ ಕೊಡ್ತೇವೆ? ಹೇಗೆ ಕೊಡ್ತೇವೆ? ಪ್ರೀತಿಯಿಂದ. ಕೆಲವು ಟೈಮು ಕೆಲವರೆಲ್ಲ ಈ ಗಿಫ್ಟ್ ಮಾಡುವಾಗ ದೊಡ್ಡ ಬಾಕ್ಸ್ ಕೊಟ್ಟಿರ್ತಾರೆ ಅಲ್ವಾ, ಅದರೊಳಗೆ ಏನಿರ್ತದೆ, ಬಾಕ್ಸ್ ತೆಗೆದು 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 ಲಾಸ್ಟ್ ಒಂದು ಚಿಕ್ಕ ಡಬ್ಬ ಇರ್ತದೆ. ಆಮೇಲೆ ಅದರಲ್ಲೂ ಏನು ಜ್ಞಾನ ಅಂದ್ರೆ ಇನ್ನೊಬ್ರು ನೋಡುವಾಗ ಓ ದೊಡ್ಡ ವಸ್ತು, ದೊಡ್ಡ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಇವರು ಅಂತ ಹೇಳ್ಕೊಂಡು ಬೇರೆಯವ್ರು ನೆನೆಸ್ತಾರೆ. ಮನೆಗೆ ಹೋಗಿ ತೆಗೆದು ನೋಡಿದಾಗ ಚಿಕ್ಕ ಡಬ್ಬದಲ್ಲಿ ಚಿಕ್ಕ ವಸ್ತು, ಚಿಕ್ಕ ಗಿಫ್ಟ್. ಆಮೇಲೆ ಇವತ್ತು ನಾವು ಜ್ಞಾನದಿಂದ ದೇವರ ಸಂಧಾನಕ್ಕೆ ಬರ್ಲಿಕ್ಕಾಗಲ್ಲ. ನಮ್ಮ ಅಂತರಂಗವನ್ನು, ನಮ್ಮ ಒಳಗಿರುವಂತಹ ಅನುಭವಗಳನ್ನು ದೇವರು ನೋಡಿದ್ದಾನೆ. ಕಾಯಿನ ಹೀಗೆ ಬಂದ, ಕೆಲವೊಂದನ್ನು ಕೊಟ್ರೆ ತೊಂದರೆ ಇಲ್ಲಪ್ಪ, ಓ ಯಾರು ನೋಡ್ತಾರೆ, ಯಜ್ಞವಾಗಿ ಅದು ಸುಟ್ಟು ಭಸ್ಮ ಆಗಿ ಹೋಗ್ತದೆ. ಆಮೇಲೆ ಆದ್ರೆ ಇಲ್ಲಿ ಹೇಬೇಲನ ಕುರಿತು ಹೇಳ್ತಿರುವಂತ ಅನುಭವ ಏನ್ ಗೊತ್ತುಂಟಾ? ಆತನು ಚೊಚ್ಚಲ ಕುರಿಯನ್ನು, ದೇವರ ನಿಯಮಕ್ಕೆ ಅನುಸಾರವಾಗಿರುವಂತ ಚೊಚ್ಚಲ ಕುರಿಯನ್ನು, ಮೊದಲನೆಯ ಅನುಭವವನ್ನು ದೇವರ ಸಂಧಾನಕ್ಕೆ ತೆಗೆದುಕೊಂಡು ಬಂದಂತೆ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥನೆಯಲ್ಲಿ, ನಮ್ಮ ಸ್ವಭಾವದಲ್ಲಿ, ನಾವು ಆಗಿರುವಂತಹ ಸ್ಥಳಗಳಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ, ನಾವು ತೆಗೆದುಕೊಳ್ಳುವಂತ ಅನುಭವಗಳಲ್ಲಿ, ಎಲ್ಲದರಲ್ಲಿ ದೇವರಿಗೆ ಆದ್ಯತೆಯನ್ನು ಕೊಡಬೇಕಾಗಿದೆ. ಏನ್ ಕೊಡಬೇಕು? ದೇವರಿಗೆ. ನಮ್ಮ ಸಮಯವನ್ನು ದೇವರಿಗೆ, ಮೊದಲು ದೇವರಿಗೆ ಕೊಡಬೇಕು. ಬೆಳಗ್ಗೆ ಎದ್ದು ನಾವು ಕೆಲಸಕ್ಕೆ ಹೊರಡೋಕ್ಕಿಂತ ಮುಂಚಿತವಾಗಿ, ಎದ್ದೇಳೋದಕ್ಕಿಂತ ಮುಂಚಿತವಾಗಿ ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ, ನನ್ನ ಮೊಬೈಲಿಗೆ, ನನ್ನ ಜೀವಿತದಲ್ಲಿರುವಂತಹ ಕಾರ್ಯಗಳಿಗೆ ಸಮಯ ಕೊಡೋದಕ್ಕಿಂತ ಮುಂಚಿತವಾಗಿ ನಾವು ದೇವರ ಸಂಧಾನದಲ್ಲಿ ಪ್ರಾರ್ಥಿಸಬೇಕು. ಕಳೆದಿಂದಲೇ ಸೃಷ್ಟಿ ಗೊತ್ತುಂಟಾಗಲ್ಲ, ಈ ಸಭೆಗೆ ಬರುವಂತ ಮಗಳು, ಕಳೆದಿಂದಲೇ ಅವಳು ಹೋಗುವಂತ ಬಸ್ ಆಕ್ಸಿಡೆಂಟ್ ಆಯ್ತು. ಅವಳು ಹೊರಡೋದಕ್ಕಿಂತ ಮುಂಚಿತವಾಗಿ ನನಗೆ ಮೆಸೇಜ್ ಮಾಡಿದ್ರು, ಪಾಸ್ಟರ್ ನಾನು ಪ್ರಯಾಣವಾಗಿ ಹೋಗ್ತಿದ್ದೆ, ನನಗೋಸ್ಕರ ನೀವು ಪ್ರಾರ್ಥನೆ ಮಾಡಿ. ಆಗ ನಾನು ಅವಳಿಗೋಸ್ಕರ ಪ್ರಾರ್ಥನೆ ಮಾಡಿದೆ. ಅವಳು ಬಸ್ಸಲ್ಲಿ ಕೂತಾಗ ಪ್ರಾರ್ಥನೆಯೊಂದಿಗೆ ಕೂತಿದ್ಲು ಎಂಬುದಾಗಿ ಹೇಳಿದ್ಲು. ಸೊ ದೇವರು ಅವಳಿಗೆ ಉಂಟಾಗ್ತಿರುವಂತ ದೊಡ್ಡ ಅನಾಹುತದಿಂದ ಅಥವಾ ದೇವರು ಅಪಾಯದಿಂದ ದೇವರು ಅವಳನ್ನು ಕಾಪಾಡಿದ. ಆಮೇಲೆ ಹಲ್ಲೆಲೂಯಾ. ಆಗ ನಾವು ಮನೆಯಿಂದ ಹೊರಗೆ ಇಳಿಯುವಾಗಲೇ, ಹೊರಗೆ ಹೊರಡುವಾಗಲೇ ನಾವೇನ್ ಮಾಡಬೇಕು? ಆಮೇಲೆ ಈಗ ನಾವು ಮನೆಯಿಂದ ಹೊರಗೆ ಹೋಗುವಾಗ ನಾವೆಲ್ಲ ಒಟ್ಟಿಗೆ ಸೇರಿ ನಿಂತು ಪ್ರಾರ್ಥನೆ ಮಾಡಿದ್ರೆ ಮನೆಯಿಂದ ಹೊರಗೆ ಕಾಲಿಡ್ತೇವೆ. ಗಾಡಿ ಹತ್ತುವಾಗ, ಗಾಡಿಯಲ್ಲಿ ಹತ್ತಕ್ಕಿಂತ ಮುಂಚಿತವಾಗಿ ಅದು ಹತ್ತಿ ಕುಳಿತಾಗ ಪ್ರಾರ್ಥನೆ ಮಾಡಿದ್ರೆ ಗಾಡಿ ತೆಗೆದುಕೊಂಡು ಹೋಗ್ತೇವೆ. ಯಾಕಂತ ಹೇಳಿದ್ರೆ ನಮ್ಮ ಜೀವಿತದ ಎಲ್ಲಾ ದಿನಗಳು, ಎಲ್ಲಾ ವಿಷಯಗಳಲ್ಲಿ ನಾವು ದೇವರಿಗೆ ಆದ್ಯತೆ ಕೊಡುವಾಗ ದೇವರ ನಿಯಂತ್ರಣ ನಮ್ಮ ಜೀವಿತದಲ್ಲಿ ಇರ್ತದೆ. ಇಲ್ಲಿ ಕಾಯಿನನ ಮೇಲೆ ದೇವರ ನಿಯಂತ್ರಣ ಇರಲಿಲ್ಲ. ಯಾರು ಬಂದ್ರು ಅವನೊಳಗೆ? ಸೈತಾನ ಬಂದಾಯಿತು. ಯಾಕಂತ ಹೇಳಿದ್ರೆ ಅವನು ಕೆಲವೊಂದನ್ನು ದೇವರ ಸಂಧಾನಕ್ಕೆ ತೆಗೆದುಕೊಂಡು ಬಂದ. ಹೇಗೆ? ಜ್ಞಾನದಿಂದ. ಆಗ ಜ್ಞಾನದಲ್ಲಿ ಏನಿದೆ ಗೊತ್ತುಂಟಾ? ಜ್ಞಾನದಲ್ಲಿ ಏನಿದೆ? ಜ್ಞಾನದಲ್ಲಿ ಏನಿದೆ? ಸೈತಾನನ ಆಳ್ವಿಕೆ ಇದೆ. ಯಾವ ಜ್ಞಾನದಲ್ಲಿ? ಈ ಲೋಕ ಜ್ಞಾನದಲ್ಲಿ. ಸೈತಾನನು ಈ ಲೋಕ ಜ್ಞಾನದಲ್ಲಿ ನಮ್ಮ ಮೇಲೆ ಆಳ್ವಿಕೆ ನಡೆಸುವಾಗ
ಕೆಲವೊಂದು ಕಾರ್ಯಗಳನ್ನು ದೇವರ ಚಿತ್ತಾನುಸಾರವಾಗಿ ನಮಗೆ ಮಾಡ್ಲಿಕ್ಕಾಗಲ್ಲ. ನಮಗೆ ಯಾವಾಗಲೂ ಟೆನ್ಷನ್, ನಮಗೆ ಯಾವಾಗಲೂ ಒತ್ತಡಗಳು, ನಮ್ಮ ಕೈಗೆ ಬರುವಂತ ವಸ್ತುಗಳು, ನಮಗೆ ಕೈಗೆ ಬರುವಂತ ವಿಷಯಗಳು ನಮ್ಮ ಕೈಯಲ್ಲಿ ನೆಲೆ ನಿಲ್ಲಲ್ಲ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ದೇವರ ಜ್ಞಾನದಲ್ಲಿ ನಾವು ಆಗಿರ್ಬೇಕು, ಲೋಕ ಜ್ಞಾನದಲ್ಲಿ ಅಲ್ಲ. ದೇವರ ಜ್ಞಾನ ಏನ್ ಮಾಡ್ತದೆ ಗೊತ್ತುಂಟ? ದೇವರ ಜ್ಞಾನ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯವಾಗಿ ನಿಲ್ಲಿಸುವಂತೆ ಮಾಡುವಂತ ಜ್ಞಾನವಾಗಿದೆ. ಅದು ನಮ್ಮ ಕಣ್ಣಿನಿಂದ ನೋಡಿದ್ರೆ ಆಗಲ್ಲ, ಆತ್ಮಿಕ ಕಣ್ಣಿನಿಂದ ನಾವು ನೋಡ್ಬೇಕಾಗಿದೆ. ಆಮೆನ್. ಹಲ್ಲೆಲೂಯಾ. ದೇವರ ಸಂಧಾನದಲ್ಲಿ ಆಗ ಕೆಳಗಿನ ವಚನದಲ್ಲಿ ಹೇಳ್ತದೆ, ಇದರಿಂದ ಕಾಯಿನನು ಬಹು ಕೋಪಗೊಂಡು ಅವನ ಮುಖವು ಕಳೆಕೊಂಡಿದೆ. ಏನಾಯ್ತು? ಕಾಯಿನಲ್ಲಿ ದೇವರ ಜ್ಞಾನ ಅವನು ಉಪಯೋಗಿಸಲಿಲ್ಲ, ಲೋಕ ಜ್ಞಾನ ಉಪಯೋಗಿಸಿದ. ಅವನ ಜೀವಿತದಲ್ಲಿ ಏನುಂಟಾಯ್ತು? ಕೋಪ. ಆಮೇಲೆ ಇವತ್ತು ನಮ್ಗೆ ಯಾಕೆ ಕೋಪ ಬರ್ತದೆ? ನಮಗೆ ಯಾಕೆ ಸಿಟ್ಟು ಬರ್ತದೆ? ನಮ್ಮ ಜೀವಿತದಲ್ಲಿ ಯಾಕೆ ಬೇಡವಾದ ಅನುಭವಗಳು ಪ್ರಕಟವಾಗ್ತದೆ? ಈಗ ಕಾಯಿನಲ್ಲಿ ಕೋಪ ಬರಲಿಕ್ಕೆ ಕಾರಣ, ಕೋಪಗೊಳ್ಳಿಕ್ಕೆ ಕಾರಣ ಏನು ಗೊತ್ತುಂಟ? ಕಾಯಿನನು ಹೇಬೆಲನ ಮೇಲೆ ಹೊಟ್ಟೆ ಕಿಚ್ಚಿಪಟ್ಟ. ಏನ್ ಮಾಡಿದ? ಕಾಯಿನನು ಹೇಬೆಲನ ಮೇಲೆ ಏನ್ ಮಾಡಿದ? ಹೊಟ್ಟೆ ಕಿಚ್ಚ ಉಂಟಾಯ್ತು. ಏನು? ಇವನು ದೇವರಿಗೆ ಆಶೀರ್ವದಿಸಲ್ಪಟ್ಟ, ಇವನ ಕಾಣಿಕೆಯನ್ನು ದೇವರು ಮೆಚ್ಚಿದ್ರು, ನನ್ನ ಕಾಣಿಕೆ ದೇವರನ್ನು ನಾನು ಮೆಚ್ಚಲಿಲ್ಲ. ನಾನು ಕೊಟ್ಟನಲ್ಲ ದೇವರಿಗೆ. ಅನೇಕ ವೇಳೆಗಳು ನಾವು ಹೇಳೋದು, ನಾನು ಬಂದಲ್ಲ ಪ್ರಾರ್ಥನೆಗೆ, ನಾನು ಪ್ರಾರ್ಥಿಸಿದ್ನಲ್ಲ, ನಾನು ಎಲ್ಲ ದೇವರಿಗೆ ಮಾಡಬೇಕಾದ ಕಾರ್ಯಗಳನ್ನು ನಾನು ಮಾಡಿದ್ನಲ್ಲ, ನಾನು ದೇವರ ಸಂಧಾನದಲ್ಲಿ ಒಳ್ಳೆ ರೀತಿಯಿಂದ ನಿಂತಿದ್ನಲ್ಲ, ನನ್ನ ಜ್ಞಾನದಿಂದ ನಾನು ನೋಡ್ತಾ ಇದ್ದೇನೆ ಅದನ್ನಷ್ಟೇ. ಆದ್ರೆ ದೇವರು ನಿಮ್ಮ ಜೀವಿತದ ಆಳವಾಗಿರುವಂತಹ ಅನುಭವವನ್ನು ದೇವರು ನೋಡ್ತಾ ಇದ್ದಾರೆ. ಆಳವಾಗಿರುವಂತಹ ವಿಷಯಗಳನ್ನು ದೇವರು ನಿಮ್ಮೊಳಗೆ ದೇವರು ನೋಡ್ತಾ ಇದ್ದಾರೆ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಕಾಯಿನನ ಅನುಭವ ಇದ್ರೆ ನೀವು ಅದನ್ನು ತೆಗೆದು ಹಾಕಿ. ಜ್ಞಾನದಿಂದ ನೀವೇನಾದ್ರೂ ಕಾರ್ಯಗಳನ್ನು ಮಾಡ್ತಿದ್ರೆ ಅದನ್ನು ತೆಗೆದು ಹಾಕಿ. ನಾನು ಅವರಿಗೆ ಅವ್ರು ಹೇಳಿದಂತ ವ್ಯಕ್ತಿಗೆ ನಾನು ಈ ರೀತಿಯಾಗಿ ಅವ್ರಿಗೆ ಹೇಳಿದೆ, ನಾನು ಈ ರೀತಿಯಾಗಿ ಹೇಳಿದೆ. ಅವ್ರು ಹೇಳಿದ್ರು, ಖರ್ಚೆಲ್ಲ ಆದ ಮೇಲೆ, ಮನೆ ಖರ್ಚೆಲ್ಲ ಮಾಡ್ಕೊಂಡ ಮೇಲೆ ಲಾಸ್ಟ್ ಏನು ಉಳಿದು ಬರ್ತದಲ್ಲ ಅದನ್ನು ಕೊಡ್ಬೇಕೆಂಬುದಾಗಿ ಹೇಳಿದಾಗ ನಾನು ಅವರಿಗೆ ಹೇಳಿದೆ, ನಾನು ಕರ್ತನ ಸೇವೆಯಲ್ಲಿದ್ದೇನೆ, ನನಗೆ ಬಂದ ಕಾಣಿಕೆಯಲ್ಲಿ ನಾನು ಅದರಲ್ಲಿರುವಂತಹ ಒಂದು ಭಾಗವನ್ನು ನಾನೆಲ್ಲ ಸೇವಕರಿಗೆ ಕಳಿಸ್ತೇನೆ. ನನಗೆ ಇವತ್ತಿನವರೆಗೂ ದೇವರು ಕೊರತೆ ಮಾಡಿಲ್ಲ, ದೇವರು ಅದ್ಭುತಕರವಾಗಿ ನಾನು ನಡೆಸ್ತಿದ್ದಾರೆ ಎಂಬುದಾಗಿ ನನಗೆ ನಾನು ತಿಳಿದಿರುವಂತ ಮಾಡಿ. ಇವತ್ತು ನಮ್ಮ ಜೀವಿತದಲ್ಲಿ ನಮಗಿರುವಂತ ಜ್ಞಾನದಲ್ಲಿ ನಾನು ಇದನ್ನು ಕೊಟ್ರೆ, ನಾನು ಇದನ್ನು ಮಾಡಿದ್ರೆ, ನಾನು ಈ ಪ್ರಾರ್ಥನೆಗೆ ಹೋದ್ರೆ ಎಲ್ಲಿ ನನ್ನ ಜೀವಿತದಲ್ಲಿ ನನ್ನ ಕೆಲಸ ಹೋಗ್ತದೆ, ನಾನು ಪ್ರಾರ್ಥನೆಗೆ ಆರಾಧನೆಗೆ ಹೋದ್ರೆ ನನ್ನ ಕೆಲಸ ಎಲ್ಲಿ ಹೋಗ್ತದೆ ಎಂಬುದಾಗಿರುವಂತ ಭಯ, ನಾನು ಈ ರೀತಿಯಾಗಿರುವಂತಹ ಪ್ರಾರ್ಥನೆಯಲ್ಲಿ ಸಮಯ ಕಳೆದರೆ ಎಲ್ಲಿ ಸೈತಾನ ನನ್ನನ್ನು ಆವರಿಸ್ತಾನೆ ಎಂಬುದಾಗಿರುವಂತಹ ಭಯ. ಅನೇಕ ವೇಳೆಗಳಲ್ಲಿ ನಮ್ಮ ಜೀವಿತದಲ್ಲಿ ನಾನಾ ವಿಧವಾಗಿರುವಂತಹ ಒತ್ತಡಗಳ ಮಧ್ಯದಲ್ಲಿ ನಾವಿದ್ದೇವೆ. ಸಂಡೆ ನೋಡಿ ದೇವರಿಗೆ ಕೊಡಬೇಕಾದ ಸಮಯವನ್ನು ಬಿಟ್ಟು, ನೀವು ಆರಾಧನೆಯನ್ನು ಬಿಟ್ಟು ನೀವು ಎಲ್ಲಾದ್ರೂ ಕೆಲಸ ಕಾರ್ಯಗಳಿಗೆ ಹೋಗಿ ಆ ದಿನ ಸಿಗುವಂತ ದುಡ್ಡು ನಿಮಗೆ ಆಶೀರ್ವಾದವನ್ನು ತಂದು ಕೊಡುವುದೇ ಇಲ್ಲ. ನಿಮ್ಮ ಕೈಯಲ್ಲಿ ನಿಲ್ಲುವುದೇ ಇಲ್ಲ. ದುಡ್ಡು ಒಳ್ಳೆ ಬರ್ತದೆ, ಆದ್ರೆ ನಿಲ್ಲಲ್ಲ. ಎಲ್ಲಿ ಹೋಗ್ತದೆ? ಇವತ್ತು ಕಾಯಿನನ ಕಾಣಿಕೆಯನ್ನು ದೇವರು ಯಾಕೆ ಮೆಚ್ಚಲಿಲ್ಲ ಅಂದ್ರೆ, ಕೆಲವೊಂದನ್ನು ತ್ಯಜಿಸ್ಲಿಕ್ಕೆ ಆಗ್ಲಿಲ್ಲ, ಅವನಿಗೆ ಸ್ಯಾಕ್ರಿಫೈಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ರೋಮಪುರ 12ನೇ ಅಧ್ಯಾಯದಲ್ಲಿ ಹೇಳ್ತದೆ, ನೀವು ನಿಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ದೇವರಿಗೆ ಅರ್ಪಿಸಿದೆ ಎಂಬುದಾಗಿ. ಹೇಗೆ? ಇವತ್ತು ನಮಗೆ ಸ್ಯಾಕ್ರಿಫೈಸೇ ಇಲ್ಲ. ಆಮೇಲೆ ನಮ್ಮ ಬಾಯಿಗೆ ಮಾತುಗಳಿಗೆ ಸ್ಯಾಕ್ರಿಫೈಸೇ ಇಲ್ಲ. ಇದೇ ಬಾಯಲ್ಲಿ ನಾವು ದೇವರನ್ನು ಸ್ತುತಿಸ್ತೇವೆ, ಇದೇ ಬಾಯಲ್ಲಿ ದೇವರಿಗೆ ವಿರುದ್ಧವಾಗಿ ಮಾತನಾಡ್ತೇವೆ, ಮನುಷ್ಯನಿಗೆ ವಿರುದ್ಧವಾಗಿ ಮಾತನಾಡ್ತೇವೆ. ಆಮೇಲೆ ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಮ್ಮ ಜೀವಿತದಲ್ಲಿ ನಾವು ಜ್ಞಾನದಿಂದ ಹೋಗುವವರಲ್ಲ. ಹೇಗೆ ಹೋಗುವರು? ಪ್ರೀತಿ. ಆಮೇಲೆ ಹಲ್ಲೆಲೂಯಾ. ಪ್ರೀತಿಯಲ್ಲಿ ಏನಿದೆ ಹೇಳಿ? ಸ್ಯಾಕ್ರಿಫೈಸ್ ಇದೆ. ಒಬ್ಬ ವ್ಯಕ್ತಿ ನಿಮಗೆ ಎಷ್ಟೇ ನಿಮ್ಮನ್ನು ದ್ವೇಷಿಸಿದ್ರು, ನಿಮಗೆ ವಿರುದ್ಧವಾಗಿ ಎಷ್ಟೇ ಮಾತನಾಡಿದ್ರು, ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ಎಷ್ಟೇ ಅಭಿವೃದ್ಧಿಗೊಂಡ್ರು, ನಿಮ್ಮಲ್ಲಿ ಏನಿದೆ? ಪ್ರೀತಿ. ಆಮೇಲೆ ಹಲ್ಲೆಲೂಯಾ. ಕಳೆದ ದಿನದಲ್ಲಿ ನಮ್ಮ
ನಾನು ಶಿವಮೊಗ್ಗದಿಂದ ಉಡುಪಿಗೆ ಹೋಗ್ತಿರುವಾಗ ನಾನು ಸ್ಟೀಫನ್ ಪಾಸ್ಟರ್ ಅವರ ಕಾರಲ್ಲಿ ಹೋಗ್ತಿದ್ದೆ. ಹಿಂದೆ ಕೂತಿದ್ದೆ, ಹಿಂದೆ 7ನೇ ಸೀಟಲ್ಲಿ ಹಿಂದೆ ಕೂತಿದ್ದೆ. ಅವ್ರು ಗುಂಡಿಗೆ ಬಿದ್ದಾಗೆಲ್ಲ ನನ್ನ ಹತ್ರ ಕೇಳೋದು, ಏನು ಹೇಗಿದೆ ಗಾಡಿ, ಚೆನ್ನಾಗಿದೆ, ನೋವಾಗ್ತದ? ನಾನು ಅವ್ರಿಗೆ ಹೇಳೋದು, ಯಾವಾಗಲೂ ಹೇಳೋದು, ಇಲ್ಲ ತೊಂದರೆ ಇಲ್ಲ, ಒಳ್ಳೆ ಗಾಡಿ, ಚೆನ್ನಾಗಿದೆ, ಒಳ್ಳೆ ಆಗ್ತದೆ ಕೂತ್ಕೊಳ್ಳಿ, ಏನು ಗೊತ್ತೇ ಆಗಲ್ಲ ಗುಂಡಿಯಲ್ಲಿ ಬಿದ್ದದು. ಆಮೇಲೆ ದೊಡ್ಡ ಗುಂಡಿಗಳಿಗೆ ಹಾಕೋದು, ದೊಡ್ಡ ಗುಂಡಿಗಳಿಗೆ ಹಾಕೊಂಡು ಮತ್ತೆ ಕೇಳೋದು. ಆಮೇಲೆ ಅವರ ಅಮ್ಮ ಅವರಿಗೆ ಹೇಳಿದ್ರು, ನೀನು ಎಲ್ಲ ಟೈಮ್ ಅವನಿಗೆ ಕೇಳ್ತಿದ್ರೆ ಅವನು ಅದನ್ನೇ ಹೇಳ್ತಾನೆ ನಿನಗೆ ಅಂತ. ಆಮೇಲೆ ಪ್ರಿಯರ ಮಕ್ಕಳೇ, ಪ್ರೀತಿ ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಮಾಡುವಂತ ಕಾರಣ. ಆಮೇಲೆ ಇವತ್ತು ಅನೇಕ ವೇಳೆಗಳಲ್ಲಿ ನಮ್ಮ ಜೀವಿತದಲ್ಲಿ ಸ್ಯಾಕ್ರಿಫೈಸ್ ಇಲ್ಲದೆ, ತ್ಯಜಿಸುವಂತ ಮನೋಭಾವ ಇಲ್ಲದೆ ನಾವು ಇರುವಂತದ್ದು ಎಲ್ಲಿ ಅಂತ ಹೇಳಿದ್ರೆ ಕಾಯಿನನ ಸ್ವಭಾವ. ಆಮೇಲೆ ಕಾಯಿನನ ಅನುಭವ ನಮಗೆ ಬಂದ್ರೆ ಕೋಪ ಪಡ್ತೇವೆ. ಇವೇನ್ ಏನ್ ಮಾಡ್ತೇವೆ ಗೊತ್ತುಂಟ? ಹೇಬೇಲನ್ನು ಮುಂದಿರುವಂತ ವಚನದಲ್ಲಿ ನಾವು ಓದುವಾಗ, ಅವನ ಮುಖವು ಕಡೆಗೊಂಡಿತ್ತು, ಆಗ ಯೆಹೋವನು ಅವನಿಗೆ, ಏಕೆ ಕೋಪಿಸಿಕೊಂಡಿ, ನಿನ್ನ ತಲೆ ಏಕೆ ಬೊಗ್ಗಿತು? ಇವತ್ತು ಪ್ರೀತಿಯುಳ್ಳವನು ಹೇಗೆ ಹೋಗ್ತಾನೆ? ಪ್ರೀತಿಯುಳ್ಳವನು ಹೇಗೆ ಹೋಗ್ತಾನೆ? ತಲೆ ಎತ್ತಿ ನಡೀತಾನೆ. ಯಾಕಂದ್ರೆ ಅವನ ಜೀವಿತದಲ್ಲಿ ಅವನಿಗೆ ಗೊತ್ತುಂಟು, ತಾನು ಎಲ್ಲಿ ಹೋದ್ರು ತನ್ನ ನೀತಿಯನ್ನು ತನಗೆ ದೇವರು ಕೊಟ್ಟಿರುವಂತ. ನಾನು ಕಳೆದಿಂದ ನಿಮ್ಗೆ ಹೇಳಿದ್ನಲ್ಲ, ನಾನೊಂದು ಕಳೆದಿಂದ ಉಡುಪಿಯಲ್ಲಿ ನಾನು ಎಲ್ಲಿ ಒಂದು ಮೆಸೇಜ್ ಮಾಡುವಾಗ ನಾನು ಹೀಗೆ ಈ ರೀತಿಯಾಗಿ ಹೇಳಿದೆ, ನನ್ನನ್ನು ಎಲ್ಲ ಟೈಮಲ್ಲಿ ಬೇಕಾದ್ರೆ ನೀವು ನೋಡಿ, ನಾನು ನಿಮಗೆ ಚಾಲೆಂಜ್ ಮಾಡ್ತೇನೆ. ನಾನು ಮನೆಯಲ್ಲಿರುವಾಗಲೂ, ನಾನು ಅಂಗಡಿಯಲ್ಲಿರುವಾಗಲೂ, ನಾನು ಯಾವುದೇ ಸ್ಥಳಗಳಲ್ಲಿರುವಾಗಲೂ ನನ್ನನ್ನು ನೀವು ಪರೀಕ್ಷಿಸಿ ಎಂಬುದಾಗಿ ನಾನು ಚಾಲೆಂಜ್ ಇಂದ ಹೇಳಿ. ಆಮೇಲೆ ನನ್ನ ಜೀವಿತದಲ್ಲಿ ಸೈತಾನನ ಆಳ್ವಿಕೆ ಬರದಂತೆ ಕಾದುಕೊಳ್ಳಬೇಕಾದ ನನ್ನ ಅನುಭವ, ಪ್ರೀತಿಯಲ್ಲಿ ಹೋಗ್ಬೇಕಾದ ನನ್ನ ಅನುಭವ, ತ್ಯಜಿಸಿ ನಾನು ಹೋಗ್ಬೇಕಾದದ್ದು, ಸ್ಯಾಕ್ರಿಫೈಸ್ ಇಂದ ಹೋಗ್ಬೇಕಾದ ನನಗೆ ಬಿಟ್ಟಿರುವಂತದ್ದು ದೇವರು. ಹಾಗೆ ನಾನು ಚಾಲೆಂಜ್ ಇಂದ ಹೇಳಿದೆ, ಎಲ್ಲಿಯೂ ಸೈತಾನನ ಮನಾಡದಂತೆ ನಡೆಸಬೇಕಾದ್ರೆ ನಾವು ದೇವರ ಪ್ರೀತಿಯಲ್ಲಿ ಎಲ್ಲ ಸ್ಥಳಗಳಲ್ಲಿ ನೆಲೆ ನಿಲ್ಲಬೇಕು. ಆಮೇಲೆ ಎಲ್ಲಿ ನಿಲ್ಲಬೇಕು? ಎಲ್ಲಾ ಸ್ಥಳಗಳಲ್ಲಿ. ಇವತ್ತು ಕಾಯಿನನು ತಪ್ಪು ಮಾಡ್ತಾ ಇಲ್ಲ, ಕೋಪಗೊಂಡ. ನೆಕ್ಸ್ಟ್ ಕೋಪಗೊಂಡನು ಮಾತ್ರವಲ್ಲ, ಹೇಬೇಲನನ್ನು ಕರ್ಕೊಂಡು ಹೋಗ್ತಿದ್ದಾನೆ. ಯಾವುದಕ್ಕೋಸ್ಕರ ಗೊತ್ತುಂಟ? ಸಂಹಾರಕ್ಕೋಸ್ಕರ. ಕಾಡಿಗೆ ಕರ್ಕೊಂಡು. ಆದ್ರೆ ಹೇಬೇಲನು ಹೇಗಿದ್ದ? ಹೇಬೇಲನು ಇವನು ಕೋಪಗೊಂಡಿದ್ದಾನೆ ಎಂಬುದಾಗಿ ಗೊತ್ತುಂಟು. ಹೇಬೇಲನಿಗೆ ಗೊತ್ತುಂಟು, ಇವನು ನನ್ನನ್ನು ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾನೆ ಕಾಡಿಗೆ, ನಾನು ಉಳಿತೇನೆ ಎಂಬುದಾಗಿ ಗೊತ್ತಿಲ್ಲ. ಆದ್ರೆ ಕಾಡಿಗೆ ಕರ್ಕೊಂಡು ಹೋಗಿ ಹೇಬೇಲನನ್ನು ಏನ್ ಮಾಡ್ತಿದ್ದಾನೆ? ಕೊಂದು ಸಾಯಿಸ್ತಾ ಇದ್ದಾನೆ. ಕೊಲ್ಲುವಂತ ಸಂದರ್ಭದಲ್ಲಿ ತನ್ನನ್ನು ತಾನು ಕಾಪಾಡಿಕೊಂಡಿಲ್ಲ, ಸ್ಯಾಕ್ರಿಫೈಸ್ ತ್ಯಜಿಸಿದ. ತನಗೆ ತನ್ನ ಅಣ್ಣನಿಗೆ ಹೊಡೆಯುವಂತ ಬಲ, ನನಗನ್ಸ್ತದೆ ಹೊಡೆಯುವಂತ ಬಲ ಆತನಲ್ಲಿ ಇತ್ತು, ತಿರುಗಿ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಇರುವಂತ ಬಲ ಆತನಲ್ಲಿತ್ತು. ಆದ್ರೆ ತನ್ನನ್ನು ತಾನು ತ್ಯಜಿಸಿದ. ಆತನ ದೇವರಿಗೋಸ್ಕರವಾಗಿ ನಿಂತು, ದೇವರಿಗೋಸ್ಕರವಾಗಿ ಮೆಚ್ಚುಗೆ ಉಳ್ಳವನಾಗಿದ್ದು, ದೇವರಿಗೋಸ್ಕರವಾಗಿ ಒಳ್ಳೆ ಯಜ್ಞವನ್ನು ತಂದಿಟ್ಟು ತಾನು ಉಳಿದುಕೊಂಡ. ತಾನು ಬದುಕಲಿಕ್ಕೆ ಆಯ್ತಾ? ತಾನು ಜೀವಿಸ್ಲಿಕ್ಕೆ ಆಯ್ತಾ? ಇಲ್ಲ, ಸತ್ತು ಹೋದವನು. ಆದ್ರೆ ಇವತ್ತು ನಮ್ಮ ಜೀವಿತದಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ಅನುಭವ ಏನು ಗೊತ್ತುಂಟ? ಟೆಸ್ಟಮನಿ, ಸಾಕ್ಷಿ. ಎಲ್ಲಿಂದ ಕೂಗ್ತಾ ಉಂಟು ಹೇಳಿ? ಭೂಮಿಯಿಂದ ಸಾಕ್ಷಿ ಕೂಗ್ತಾ ಉಂಟು. ಯಾವ ಸಾಕ್ಷಿ? ರಕ್ತದ ಸಾಕ್ಷಿ ಕೂಗ್ತಾ ಇದೆ. ಇವತ್ತು ಶ್ರದ್ಧೆಯಿಂದ ನೀವು ಇದನ್ನು ಕೇಳಬೇಕು. ಇವತ್ತು ನಮ್ಮ ಜೀವಿತದಲ್ಲಿರುವಂತಹ ಸಾಕ್ಷಿ ಕೂಗ್ತದೆ. ಆಮೇಲೆ ನಿಮಗೆ ವಿರುದ್ಧವಾಗಿ ಯಾರೇ ನಿಮಗೆ ವಿರುದ್ಧವಾಗಿ ನಿಂತರು, ಅನ್ಯಾಯವಾಗಿ ನಿಮಗೆ ವಿರುದ್ಧವಾಗಿ ಮಾತನಾಡಿದ್ರು, ಅನ್ಯಾಯವಾಗಿ ಬೇಡವಾದ ಮಾತುಗಳು ನಿಮಗೆ ವಿರುದ್ಧವಾಗಿ ನಿಂತರು, ನೀವು ತೊಂದರೆ ಇಲ್ಲ, ನೀವು ಅವರಿಗೆ ತಿರುಗಿ ಮಾತನಾಡಬೇಡಿ, ನೀವು ಅವರಿಗೆ ತಿರುಗಿ ಏನನ್ನು ಹೇಳಿಕೋಬೇಡಿ. ನಿಮ್ಮ ಜೀವಿತದಲ್ಲಿರುವಂತಹ ಸ್ಯಾಕ್ರಿಫೈಸ್ ಆಗಿರುವಂತಹ ಯಜ್ಞ ಒಂದು ದಿನದಲ್ಲಿ ಕೂಗ್ತದೆ, ಅದು ಬಿಡಲ್ಲ. ಆಮೇಲೆ ನನ್ನ ಜೀವಿತದ ಅನುಭವ. ಇವತ್ತು ನಮ್ಮ ಜೀವಿತದಲ್ಲಿ ಕಾಯಿನನ ಹಾಗೆ ನಾವು ತಿರುಗಿ ಕೋಪಗೊಂಡ್ರೆ,
ಕಾಯಿನನ ಹಾಗೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಾವು ನಡೆದುಕೊಂಡ್ರೆ ನಮ್ಮ ಜೀವಿತದಲ್ಲಿ ಆ ಹಾನಿಯನ್ನು ನಾವು ಅನುಭವಿಸ್ತೇವೆ. ಇಲ್ಲಿ ಹೇಬೆಲ್ ಏನ್ ಮಾಡಿದ ಗೊತ್ತುಂಟಾ? ತಾನು ಒಪ್ಪಿಸಿಕೊಟ್ಟ, ತಾನು ಏನು ಮಾಡಲಿಲ್ಲ, ಅಲ್ಲಿ ಮರಣ ಹೊಂದಿದ. ಇವತ್ತು ಜ್ಞಾನದಿಂದ ಈ ಕಾಯಿನ ಏನ್ ಮಾಡಿದ? ಇವನನ್ನು ಸಾಯಿಸಿದ್ರೆ ನೆಕ್ಸ್ಟ್ ನನ್ನ ಯಜ್ಞವನ್ನೇ ದೇವರು ಮೆಚ್ಚಬೇಕು. ಆಮೇಲೆ ಹಲ್ಲೆಲೂಯಾ. ಇವನನ್ನು ಸಾಯಿಸಿದ್ರೆ, ಇವನನ್ನು ಕೆಳಗೆ ಹಾಕಿದ್ರೆ ಮತ್ತೆ ಜನ ನನ್ನನ್ನೇ ಮೆಚ್ಚುತ್ತಾರೆ ಎಂಬುದಾಗಿರುವಂತ ಆಲೋಚನೆ ಯಾರ್ದು? ಕಾಯಿನನದು. ಪ್ರಿಯರ ಮಕ್ಕಳೇ, ಜ್ಞಾನದಿಂದ ನಿಲ್ಲುವಂತ ಯಾವ ಅನುಭವಗಳು ನೆಲೆ ನಿಲ್ಲಲ್ಲ. ಜ್ಞಾನದಿಂದ ಇರುವಂತ ಯಾವ ಕಾರ್ಯಗಳು ನೆಲೆ ನಿಲ್ಲಲ್ಲ. ಇವತ್ತು ನೆಲೆ ನಿಲ್ಲುವಂತ ಕಾರ್ಯ ಯಾವುದಂತ ಗೊತ್ತುಂಟಾ? ಪ್ರೀತಿ. ಆಮೇಲೆ ಆ ಪ್ರೀತಿಯ ವಿಷಯದಲ್ಲಿ ನಾವು ನೋಡುವಾಗ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಪ್ರೀತಿಯ ವಿಷಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 13ನೇ ಅಧ್ಯಾಯದ 4ನೇ ವಚನದಲ್ಲಿ, 1 ಕೊರಿಂಥ 13ನೇ ಅಧ್ಯಾಯದ 4ನೇ ವಚನ. ಪ್ರೀತಿ ಬಹು ತಾಳ್ಮೆಯುಳ್ಳದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆ ಕೆಟ್ಟು ನಡೆಯುವುದಿಲ್ಲ. ಇಂಪಾರ್ಟೆಂಟ್, ಮರ್ಯಾದೆ ಕೆಟ್ಟು ನಡೆಯುವುದೇ ಇಲ್ಲ. ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಕೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಇವತ್ತು ನಾವು ಏನ್ ಮಾಡ್ತೇವೆ ಗೊತ್ತುಂಟ? ಬೇಗ ಜಡ್ಜ್ ಮಾಡಿಬಿಡ್ತೇವೆ ನಾವು. ಆಮೇಲೆ ಹೇಗೆ ಏನ್ ಮಾಡ್ತೇವೆ? ಬೇಗ ಜಡ್ಜ್ ಮಾಡ್ತೇವೆ, ಬೇಗ ಒಬ್ಬರ ಕುರಿತು ಬೇಗ ಒಂದು ವಿಷಯವನ್ನು ಹೇಳಿಬಿಡ್ತೇವೆ. ಆದ್ರೆ ಪ್ರೀತಿ ಏನ್ ಮಾಡ್ತದಂತೆ? ಎಲ್ಲವನ್ನು ಸಹಿಸಿ ಇಟ್ಕೊಡ್ತದಂತೆ. ಆಮೇಲೆ ಕಳೆದಿದ್ದಲ್ಲಿ ನನ್ನ ತಂಗಿಗೆ ನಾನು ಹೇಳ್ತಾ ಇದ್ದೆ, ಆಮೇಲೆ ನನ್ನ ತಂಗಿ ಮನೇಲಿ ಏನು ಕೆಲಸ ಮಾಡ್ತಿರ್ಲಿಲ್ಲ, ಮುಂಚೆ ಏನು ಕಸ ಗುಡಿಸ್ತಿರ್ಲಿಲ್ಲ, ಏನು ಕೆಲಸ ಹೇಳುದು, ಕಾಲೇಜಿಗೆ ಹೋಗುದು, ಬರುದು, ಅವಳದಷ್ಟೇ. ಇದ್ದದನ್ನು ತಿಂದು ಇರೋದು. ಆದ್ರೆ ಮನೆ ದಿನದಲ್ಲಿ ಚಪಾತಿ ಒಳ್ಳೆ ಲಾಟಿಸ್ತಿದ್ಲು, ಅಂದ್ರೆ ರೌಂಡ್ ಶೇಪಲ್ಲಿ ಬರೋ ರೀತಿಯಲ್ಲಿ ತೆಳು ಚಪಾತಿ ಒಳ್ಳೆ ಲಾಟಿಸ್ತಾ ಇದ್ಲು. ಅದನ್ನು ನೋಡಿ ನನಗೆ ಖುಷಿ ಆಯ್ತು. ಅದಕ್ಕೆ ಅವಳಿಗೆ ನಾನು ಹೇಳಿದೆ, ಯಾರಿಗೂ ಜಡ್ಜ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಯಾರು ಯಾವಾಗ ಬದಲಾಗ್ತಾರೆ ಎಂಬುದಾಗಿ ಹೇಳಿಕ್ಕಾಗಲ್ಲ. ಯಾಕಂದ್ರೆ ಇವತ್ತಿನವರೆಗೂ ನಾನು ಚಪಾತಿ ಲಾಡಿಸ್ತೇನೆ, ಅಷ್ಟು ರೌಂಡಲ್ಲಿ ಚಪಾತಿ ಲಾಡಿಸ್ತೀನಿ, ನನಗಾಗಲ್ಲ. ಆಮೇಲೆ ನಾನು ಚಿಕ್ಕ ವಯಸ್ಸು 5ನೇ ಕ್ಲಾಸಿಂದನೇ ನಾನು ಚಪಾತಿ ಮಾಡ್ಲಿಕ್ಕೆ ಕಲ್ತಿದ್ದೇನೆ, ಆಗಿಂದಲೇ ಲಾಟಿಸ್ತಿದ್ದೇನೆ. ಆದ್ರೆ ಇಲ್ಲಿ ತನಕ 6 ರೌಂಡ್ ಚಪಾತಿ ಮಾಡ್ಲಿಕ್ಕೆ ನನಗೆ ಆಗ್ಲಿಲ್ಲ. ಸೊ ಅವಳು ಒಳ್ಳೆ ಚಪಾತಿ ಲಾಟಿಸ್ಲಿಕ್ಕೆ ಕಲ್ತಿದ್ದಾಳೆ. ಅದಕ್ಕೆ ನಾನು ಅವಳಿಗೆ ಹೇಳಿದೆ, ಈಗ ಮನೆ ಕೆಲಸ ಕಾರ್ಯಗಳೆಲ್ಲ ಮಾಡ್ತಾಳೆ, ಎಲ್ಲ ಕಾರ್ಯಗಳು ಜವಾಬ್ದಾರಿಯಿಂದ ಮಾಡ್ತಾಳೆ. ಅದಕ್ಕೆ ನಮ್ಮ ಜೀವಿತದಲ್ಲಿ ಈ ಪ್ರೀತಿ ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಿ, ಎಲ್ಲವನ್ನು ಸಹಿಸಿ ಇಟ್ಕೊಂಡು ಒಂದು ದಿನದಲ್ಲಿ ಜಯವಾಗುವಲ್ಲಿ ಸಂತೋಷ ಪಡ್ತದಂತೆ. ಆಮೇಲೆ ಆದ್ರೆ ಕಾಯಿನನ ಸ್ವಭಾವ ಜ್ಞಾನ ನೋಡಿ ನಗ್ತದೆ. ಇವನು ಹೇಗಿದ್ದಾನೆ ನೋಡಿ, ಇವನು ಏನನ್ನೆಲ್ಲ ಮಾಡ್ತಿದ್ದಾನೆ ನೋಡು, ಇವನ್ ಜೀವಿತ ಹೇಗಿದೆ ನೋಡು, ಇವನು ಉದ್ಧಾರ ಆಗಲ್ಲ. ಹಾಗೆ ಯಾವತ್ತು ಈ ಜ್ಞಾನ ಶಪಿಸ್ತದೆ ಹೊರತು ಆಶೀರ್ವಾದ ಮಾಡಲ್ಲ. ಆದ್ರೆ ದೇವರ ವಾಕ್ಯ ಹೇಳ್ತಿದೆ, ಪ್ರೀತಿ ಭಕ್ತಿ ವೃತ್ತಿಯನ್ನು ಉಂಟು ಮಾಡ್ತದೆ. ಯಾಕೆ ಭಕ್ತಿ ವೃತ್ತಿಯನ್ನು ಉಂಟು ಮಾಡ್ತದೆ ಅಂತ ಹೇಳಿದ್ರೆ, ಪ್ರೀತಿಯಲ್ಲಿ ಬೇಡವಾದ ಯಾವ ಕಾರ್ಯಗಳಿಲ್ಲ. ಯಾರ ಪ್ರೀತಿಯಲ್ಲಿ? ದೇವರ ಪ್ರೀತಿಯಲ್ಲಿ. ಆಮೇಲೆ ನಾವು ತಿರುಗಿ ಆ ವಚನ ಓದೋಣ. ಪ್ರೀತಿ ಬಹು ತಾಳ್ಮೆ ಉಳ್ಳದಂತೆ. ಆಮೇಲೆ ಮನುಷ್ಯನಿಗೆ ಇವತ್ತು ಕೊರತೆ ಆಗಿರುವಂತ ಕಾರ್ಯ ಯಾವುದು? ತಾಳ್ಮೆ. ಅವನಿಗೆ ತಾಳ್ಮೆಯಿಂದ ಇರ್ಲಿಕ್ಕೆ ಆಗುದೇ ಇಲ್ಲ. ಆಮೇಲೆ ತಾಳ್ಮೆಯಿಂದ ಕೆಲವು ಕಾರ್ಯಗಳನ್ನು ಮಾಡ್ಲಿಕ್ಕೆ ಆಗುದೇ ಇಲ್ಲ. ಅದನ್ನು ಅದನ್ನು ಹೊಂದಿಕೊಳ್ಳಿಕ್ಕೆ ಅವನಿಗೆ ಆಗುದೇ ಇಲ್ಲ. ಯಾವಾಗಲೂ ಏನು ದುಡುಕುವಿಕೆ, ಯಾವಾಗಲೂ ದುಡುಕುವಿಕೆ. ಏನೇ ಕಾರ್ಯಗಳನ್ನು ತೆಗೆದುಕೊಳ್ಳುವಾಗ ದುಡುಕುವಿಕೆ. ಕಾಯಲಿಕ್ಕಾಗಲ್ಲ. ಇವತ್ತು ನಮ್ಮ ಜೀವಿತದಲ್ಲಿ ಈ ಪ್ರೀತಿ, ಯಾರ ಪ್ರೀತಿ? ದೇವರ ಪ್ರೀತಿ ನಮ್ಮ ಒಳಗೆ ಇಳಿದು ಬರುವಾಗ ಅದು ಕಾಯ್ತದಂತೆ. ಏನಕ್ಕೋಸ್ಕರ? ದೇವರ ಉದ್ದೇಶವನ್ನು ನೆರವೇರಿಸಲಿಕ್ಕೆ. ಅನೇಕ ವೇಳೆಗಳಲ್ಲಿ ನಮ್ಮ ಜೀವಿತದಲ್ಲಿ ಕೋಪ ಉಂಟಾಗುವಾಗ ನಾವೇನ್ ಮಾಡ್ತೇವೆ? ಕೆಲವು ಸಂದರ್ಭದಲ್ಲಿ ನಮಗೆ ಬೇಜಾರಾದಾಗ, ಕೋಪ ಉಂಟಾದಾಗ ನಾವು ಪ್ರಾರ್ಥನೆ ಮಾಡಲ್ಲ, ನಾವು ದೇವರ ಸಂಧಾನದಲ್ಲಿ ಎದ್ದು ಹೋಗ್ತೇವೆ.
ಕೋಪ ಬಂದಾಗ ಕೆಲವು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮಾಡದಂತೆ ನಮ್ಮನ್ನು ತಡೆ ಹಿಡಿತದೆ. ಆದ್ರೆ ಈ ಪ್ರೀತಿ ನಾವು ಕೋಪ ಬರುವಂತ ಸನ್ನಿವೇಶಗಳಲ್ಲಿ ನಮ್ಮನ್ನು ತಾಳ್ಮೆ ಉಳ್ಳದ್ದಾಗಿ ಮಾಡುವಾಗ ಅಥವಾ ಸಹಿಸಿಕೊಂಡಿರುವುದಕ್ಕೆ ಅದು ನಮ್ಮನ್ನು ಅಡಗಿಸುವಾಗ ನಮ್ಮ ಜೀವಿತದಲ್ಲಿ ಮತ್ತೆ ತಿರುಗಿ ಪ್ರಾರ್ಥನೆ ಮಾಡಿಕಾಗ್ತದೆ. ಯಾಕಂದ್ರೆ ಕೋಪ ನಮ್ಮಲ್ಲಿ ಬರಲ್ಲ, ಸಿಟ್ಟು ನಮ್ಮಲ್ಲಿ ಉಂಟಾಗಲ್ಲ, ಬೇಡವಾದ ಸ್ವಭಾವ ನಮ್ಮಿಂದ ಎದ್ದೇಳಲ್ಲ. ಆಗ ನಮಗೇನಾಗ್ತದೆ, ನಾನು ಏನು ಮಾಡಲಿಲ್ಲ, ಓ ಕಷ್ಟ, ಏನು ಒಳಗಡೆ ಕಷ್ಟ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ಕಾಯಿನನ್ನು ನಮಗೆ ಬೇಡ. ಯಾರು ಬೇಕು? ನಮ್ಮ ಜೀವಿತದಲ್ಲಿ ಕಾಯಿನನ ಅನುಭವ ಅದು ಕೊಲ್ಲುವಂತ ಅನುಭವ, ಮರಣವನ್ನು ಉಂಟು ಮಾಡುವಂತ ಅನುಭವ. ನಮ್ಮ ಜೀವಿತದಲ್ಲಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದು ಹೋಗುವಂತ ಅನುಭವ. ಇವತ್ತು ನಮ್ಮ ಜೀವಿತದಲ್ಲಿ ದೇವರ ವಾಗ್ದಾನದಲ್ಲಿ ನಾವು ಮುಂದೆ ಸಾಗಬೇಕಾ? ಪ್ರೀತಿ ನಮ್ಮಲ್ಲಿ ಹುಟ್ಟಬೇಕು, ಪ್ರೀತಿ ನಮ್ಮಿಂದ ಹೊರಗೆ ಬರಬೇಕು. ದೇವರ ಸಂತಾನದಲ್ಲಿ ಅಲ್ಲಿ ವಾಕ್ಯ ಇರ್ತದೆ, ಪ್ರೀತಿ ದಯ ತೋರಿಸುವುದು, ಪ್ರೀತಿ ಹೊಟ್ಟೆಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಒಪ್ಪಿಕೊಳ್ಳುವುದಿಲ್ಲ, ಆಮೇಲೆ ಮನೆಗೆಟ್ಟು ನಡೆಯುವುದಿಲ್ಲ, ಸ್ವಯ ಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಕೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ ಎಂಬುದಾಗಿ. ಹೀಗೆ ಅನೇಕ ಗುಣಗಳನ್ನು ಯಾರು ಹೊಂದಿಕೊಂಡಿದೆ ಪ್ರೀತಿ. ಕೆಳಗಿನ ವಚನದಲ್ಲಿ ಹೇಳ್ತದೆ, ಎಲ್ಲ ಅಳಿದು ಹೋಗ್ತದಂತೆ, ಆದ್ರೆ ಪ್ರೀತಿ ಬಿದ್ದು ಹೋಗೋದಿಲ್ಲ. ಏನ್ ಬಿದ್ದು ಹೋಗಲ್ಲ? ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ. ಪ್ರವಾದಗಳು ಇಲ್ಲದಂತಾಗ್ಬೋದು, ವಾಣಿಗಳು ನಿಂತು ಹೋಗ್ಬೋದು, ವಿದ್ಯೆಯು ಇಲ್ಲದಂತಾಗ್ಬೋದು, ಅಪೂರ್ಣವಾಗಿ ತಿಳಿದುಕೊಳ್ಳುತ್ತೇವೆ, ಅಪೂರ್ಣವಾಗಿ ಪ್ರವಾದಿಸುತ್ತೇವೆ. ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ಯಾವುದು ಇರಬಾರದು? ಅಪೂರ್ಣವಾದದ್ದು ಇರಬಾರದು. ಯಾವ್ದು ಇರಬೇಕು? ಸಂಪೂರ್ಣವಾದದ್ದು. ಆಮೆನ್. ಹಲ್ಲೆಲೂಯಾ. ಕಾಯಿನಲ್ಲಿ ಏನಿರಲಿಲ್ಲ? ಸಂಪೂರ್ಣತೆ ಇರಲಿಲ್ಲ. ಅವನು ಏನೇ ದೇವರ ಆತನ ಯಜ್ಞವನ್ನು ಮೆಚ್ಚಲಿಲ್ಲ. ದೇವರ ಆತನ ಯಜ್ಞವನ್ನು ಏನ್ ಮಾಡಲಿಲ್ಲ? ಮೆಚ್ಚಲಿಲ್ಲ. ಮೆಚ್ಚದಕ್ಕೆ ಅವನೇನ್ ಮಾಡಿದ? ಕೋಪಗೊಂಡ. ಅವನಲ್ಲಿ ತಗ್ಗಿಸಿಕೊಂಡು, ದೇವರೇ ಯಾವ ಕಾರಣಕ್ಕೆ ನನ್ನ ಯಜ್ಞವನ್ನು ನೀವು ಮೆಚ್ಚಲಿಲ್ಲ ಎಂಬುದಾಗಿ ಪರಿಶೋಧನೆಗೆ ಒಳಗಾಗಿದ್ರೆ ಅವನ ಜೀವಿತ ಅಲ್ಲಿ ಬದಲಾಗ್ತದೆ. ಇವತ್ತು ನಾವು ಎಲ್ಲವನ್ನು ಎದುರಿಸ್ತಾ ಇದ್ದೇವೆ. ಎಲ್ಲವನ್ನ ಏನ್ ಮಾಡ್ತಿದ್ದೇವೆ? ಎದುರಿಸ್ತಾ ಇದ್ದೇವೆ. ಭಕ್ತಿಯಲ್ಲಿ ವೃದ್ಧಿ ಆಗುವಂತ ಅನುಭವವನ್ನು ನಾವು ಮರೆತು ಬಿಡಿ. ಕಷ್ಟ ಉಂಟಾಗ್ತಿದ್ದಂಗೆ ನಾವು ಕಷ್ಟದಲ್ಲಿರುವಂತ ಬೇಡವಾದ ಕಾರ್ಯಗಳನ್ನೇ ಮಾಡ್ತೇವೆ ಹೊರತು ಈ ಕಷ್ಟದಿಂದ ನಾನು ಹೇಗೆ ಹೊರಗೆ ಬರೋದು ಎಂಬುದಾಗಿ ನಾವು ಆಲೋಚನೆ ಮಾಡ್ತೇವೆ. ಈಗ ಸಾಲ ಮಾಡುವುದು ನೋಡಿ, ಸಾಲ ಮಾಡುವವರು ಹೇಗಿರ್ತಾರೆ? ಸಾಲ ಮಾಡುವವರು ಹೇಗಿರ್ತಾರೆ? ಸಾಲ ಮಾಡುವವರು ಸುಳ್ಳು ಹೇಳುವವರು ಒಂದೇ. ಆಮೇಲೆ ಹಲ್ಲೆಲೂಯಾ. ಸಾಲ ಮಾಡುವವರು ಸುಳ್ಳು ಹೇಳುವವರು ಒಂದೇ. ಒಂದು ಸುಳ್ಳು ಹೇಳಿದ್ರೆ ಮತ್ತೆ 10 ಸುಳ್ಳು ಹೇಳ್ತಾರೆ. ಆಮೇಲೆ ಸಾಲ ಮಾಡೋರು ಹೆಂಗೆ ಹೇಳಿ? ಒಂದು ಕಡೆ ಸಾಲ ಇಸ್ಕೊಂಡು ಮತ್ತೆ ಆ ಸಾಲ ತೀರಿಸಲಿಕ್ಕೆ ಇನ್ನೊಂದು ಕಡೆ ಸಾಲ ಇಸ್ಕೊಳ್ತಾರೆ, ಇನ್ನೊಂದು ಸಾಲ ತೀರಿಸಲಿಕ್ಕೋಸ್ಕರ ಇನ್ನೊಂದು ಕಡೆ ಇಸ್ಕೊಳ್ತಾರೆ. ಹೀಗೆ ಅವರ ಜೀವಿತವೆಲ್ಲ ಸಾಲದಿಂದಲೇ ತುಂಬಿರ್ತದೆ. ಈ ಸಾಲ ಹೇಗೆ ತೀರಿಸುವುದು ಎಂಬುದಾಗಿ ಅವ್ರಿಗೆ ಗೊತ್ತಿಲ್ಲ. ಹಾಗೆ ನಮ್ಮ ಜೀವಿತವಾಗಬಾರ್ದು. ಆಮೇಲೆ ಒಂದು ಕಡೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಇನ್ನೊಂದು ಅನುಭವವನ್ನು ಹೇಳ್ತೇವೆ, ಇನ್ನೊಂದು ಅನುಭವದಿಂದ ನಾವು ತಪ್ಪಿಸಿಕೊಳ್ಳಿಕ್ಕೆ ಇನ್ನೊಂದು ಕಾರ್ಯವನ್ನು ಹೇಳ್ತೇವೆ. ಹೀಗೆ ಕಾರಣಗಳನ್ನು ಹೇಳ್ಕೊಂಡಿದ್ರೆ ನಮ್ಮ ಸುತ್ತಲೂ ಕಾರಣಗಳಿಂದಲೇ ತುಂಬಿರ್ತದೆ ಹೊರತು ನಾವು ಅದರಿಂದ ಹೊರಗೆ ಬರಲ್ಲ. ಇವತ್ತು ದೇವರು ನಮ್ಮ ಜೀವಿತದಲ್ಲಿ ಬಯಸುವಂಥದ್ದು ಹೇಬೇಲನ ಹಾಗೆ, ಹಾಬೇಲನ ಹಾಗೆ ನಮ್ಮ ಜೀವಿತ ಸ್ಯಾಕ್ರಿಫೈಸ್ ಉಳ್ಳದ್ದಾಗಿ, ತ್ಯಜಿಸುವಂಥದ್ದಾಗಿ ಮಾರ್ಪಡಬೇಕು. ನಮ್ಮ ಜೀವಿತ ಮರ್ಯಾದೆ ಉಳ್ಳದ್ದಾಗಿ ಮಾರ್ಪಡಬೇಕು, ದಯ ತೋರಿಸುವಂಥದ್ದಾಗಿ ಮಾರ್ಪಡಬೇಕೆಂಬುದಾಗಿ. ಆಮೇಲೆ ಎಲ್ಲವನ್ನು ಸಹಿಸಿಕೊಳ್ಳುವಂತ ಅನುಭವವಾಗಿ ಮಾರ್ಪಡಬೇಕೆಂಬುದಾಗಿ. ಇವತ್ತು ಎಷ್ಟು ಜನ ನಿಮಗೆ ನಿಮ್ಮ ಎದುರು ಕಾಣುವಂತ ವ್ಯಕ್ತಿಗಳಿಗೋಸ್ಕರ, ಅಂದ್ರೆ ನೀವು ಅವರ ಕುರಿತು ಕೊರತೆ ಹೇಳ್ತಿದ್ದೀರಾ, ಅವ್ರು ಸರಿ ಇಲ್ಲ, ಅವ್ರು ಹಾಗೆ, ಅವ್ರು ಹೀಗೆ ಮಾಡ್ತಿದ್ದಾರೆ ಎಂಬುದಾಗಿ ಕೊರತೆ ಹೇಳ್ತಿದ್ದೀರಾ. ಆದ್ರೆ ಅವರಿಗೋಸ್ಕರ ನೀವು ಎಷ್ಟು ಜನ ಯಾರಿಗೂ ಅದನ್ನು ಹೇಳದೆ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಆಮೇಲೆ ಎಷ್ಟು ಜನ ನೀವು ಆ ವ್ಯಕ್ತಿಗಳಿಗೋಸ್ಕರ ಕಣ್ಣೀರು ಹಾಕಿ ದೇವರೇ ಆ ಒಂದು ಅನುಭವದಿಂದ ಅವರನ್ನು ಬಿಡಿಸಿ ಹೊರತನ್ನಿರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡ್ತೀವಿ. ನಾವೇನ್ ಮಾಡ್ತಿದ್ದೇವೆ ಗೊತ್ತುಂಟ? ಕೊರತೆಗಳನ್ನು ಹೇಳ್ಕೊಂಡೇ ಸಾಕ್ತಾ ಇದ್ದೇವೆ. ಯಾಕೆ? ನಮ್ಮ ಜ್ಞಾನ ನಮ್ಮನ್ನು ಒಪ್ಪಿಸ್ತದೆ. ಏನು ಒಪ್ಪಿಸ್ತದೆ? ನಾನು ಸರಿದ್ದೇನೆ, ನಾನು ಒಳ್ಳೆಯವನಾಗಿದ್ದೇನೆ,
ನನ್ನ ಜೀವಿತ ದೇವರ ಮುಂದೆ ಸರಿದೆ ಎಂಬುದಾಗಿರುವಂತ ಒಬ್ಬುವಿಕೆ, ಈ ಜ್ಞಾನ. ಆದರೆ ಪ್ರೀತಿ ಭಕ್ತಿ ವೃದ್ಧಿಯನ್ನು ಉಂಟು ಮಾಡ್ತದೆ. ಯಾರ ಹತ್ರ ಹೋಗಿ ಹೇಳಲ್ಲ ನಾನು ಒಳ್ಳೆಯವನಾಗಿದ್ದೇನೆ, ನಾನು ಸರಿ ಇದ್ದೇನೆ. ನಮ್ಮ ಜೀವಿತದ ಅನುಭವ ಇನ್ನೊಬ್ಬರನ್ನು ಗುರುತಿಸ್ತದೆ, ಇವರು ಒಳ್ಳೆಯವರಾಗಿದ್ದಾರೆ ಎಂಬುದಾಗಿ. ಇವತ್ತು ನಮ್ಮ ಜೀವಿತದಲ್ಲಿ ಒಬ್ಬ ವ್ಯಕ್ತಿಯ ಬಲಹೀನತೆಯನ್ನು ನಾವು ಕಾಣುವಾಗ, ಒಬ್ಬ ವ್ಯಕ್ತಿಯ ಬಲಹೀನವಾಗಿರುವಂತಹ ಅನುಭವವನ್ನು ಕಾಣುವಾಗ ನಾವು ಅವರಿಗೋಸ್ಕರವಾಗಿ ಪ್ರಾರ್ಥಿಸಬೇಕೇ ಹೊರತು ಅದನ್ನು ತೆಗೆದು ಹಾಬೆಲ ಏನಾದ್ರು ಹೇಳಿದ್ದ ಯಾರಿಗಾದ್ರು? ಏನು ಹೇಳಿಲ್ಲ. ಅವನ ಮರಣ ಮೌನವಾಗಿತ್ತು. ಕಾಡಿಗೆ ಅವನನ್ನು ಕರ್ಕೊಂಡು ಹೋಗುವಾಗಲೂ ಅವನು ತನ್ನ ಅಣ್ಣನೊಂದಿಗೆ ಸುಮ್ಮನೆ ಹೊರಟೆ. ಯಾಕೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ರೆ ಎಂಬುದಾಗಿ ಕೇಳಿಲ್ಲ, ಹೊರಟು. ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ವೇಳೆಗಳಲ್ಲಿ ನಾವು ಈ ತ್ಯಜಿಸುವಂತ ಅನುಭವ ನಮ್ಮ ಜೀವಿತದಲ್ಲಿ ಇಲ್ಲದಿದ್ರೆ ನಾವು ದೇವರ ಬಿಡುಗಡೆಯನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗಲ್ಲ. ಅದಕ್ಕೋಸ್ಕರವಾಗಿ ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ಪ್ರೀತಿಯಲ್ಲಿ ಭಕ್ತಿ ವೃದ್ಧಿ ಉಂಟಾಗ್ತದೆ, ಆದರೆ ಜ್ಞಾನದಿಂದ ಅಲ್ಲ. ನಿಮ್ಮ ಜೀವಿತದಲ್ಲಿ ಜ್ಞಾನದಿಂದ ನೀವೇನಾದ್ರೂ ಕಾರ್ಯಗಳನ್ನು ಮಾಡ್ತಿದ್ರೆ, ಜ್ಞಾನದಿಂದ ನೀವೇನಾದ್ರೂ ಮಾತುಗಳನ್ನು ಹೇಳ್ತಿದ್ರೆ, ಆಲೋಚನೆಗಳನ್ನು ಹೇಳ್ತಿದ್ರೆ, ಅದನ್ನು ನಿಲ್ಲಿಸಿ, ಅದನ್ನು ತೆಗೆದು ಹಾಕಿ ದೇವರಲ್ಲಿ ಭಕ್ತಿ ವೃದ್ಧಿಯಿಂದ ನೀವು ಬೆಳೆಯಬೇಕಾ? ನಿಮ್ಮ ಜೀವಿತದಲ್ಲಿ ಕೆಲವು ವಿಷಯಗಳಲ್ಲಿ ನೀವು ಸ್ಯಾಕ್ರಿಫೈಸ್ ಆಗಿ ನಿಮ್ಮ ಜೀವಿತವನ್ನು ಮಾಡಬೇಕು. ಇವತ್ತು ನಮಗೆಲ್ಲ ಬೇಕು, ಆದರೆ ತ್ಯಜಿಸಲಿಕ್ಕೆ ನಮಗಾಗಲ್ಲ. ಆಮೇಲೆ ಬಿಡುಗಡೆ ಬೇಕು, ಆದ್ರೆ ಬಿಡುಗಡೆಗೆ ವಿಧೇಯರಾಗಿ ಇರುವಂತ ಅನುಭವ ನಮಗೆ ಬೇಡ. ಆಮೇಲೆ ಸೌಖ್ಯ ಬೇಕು, ದೇವರ ವಾಕ್ಯದ ಪ್ರಕಾರ ಪಾಲಿಸುವಂತ ಅನುಭವ ನಮಗೆ ಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಹೇಗೆ ನಾವು ಬಾಳ್ತೇವೆ, ನಮ್ಮ ಮನೆಗಳಲ್ಲಿ ನಾವು ಹೇಗೆ ಇದ್ದೇವೆ, ನಮ್ಮ ಸಮಯವನ್ನು ದೇವರ ಸನ್ನಿಧಾನದಲ್ಲಿ ದೇವರ ಮುಂದೆ ನಾವು ಹೇಗೆ ಕಳೀತಿದ್ದೇವೆ, ಇದೆಲ್ಲವನ್ನು ದೇವರು ಪರಿಶೋಧಿಸ್ತಾ ಇದ್ದಾರೆ. ನಾವು ಎಷ್ಟೇ ಹೇಳ್ಕೊಂಡ್ರು, ಎಷ್ಟೇ ಹೇಳಿದ್ರು ಆ ಮಾರ್ಗದಿಂದ ತಪ್ಪಿಸಿಕೊಳ್ಳಿಕ್ಕೆ ಅಷ್ಟೇ ಕಾರಣ. ಆಮೇಲೆ ಆದ್ರೆ ಈ ತಪ್ಪಿಸಿಕೊಳ್ಳುವಂತ ಮಾರ್ಗಗಳನ್ನು ಬಿಟ್ಟು ಸ್ಯಾಕ್ರಿಫೈಸ್ ಆಗಿ ಎಲ್ಲವನ್ನು ತ್ಯಜಿಸಿ ನಿಲ್ಲುವಂತ ಅನುಭವ ನಿಮ್ಮ ಜೀವಿತದಲ್ಲಿ ಒಂದು ದಿನದಲ್ಲಿ ಜಯವನ್ನು ನಿಮಗೆ ಉಂಟು. ಆಮೇಲೆ ಹಲ್ಲೆಲೂಯಾ. ಸೈತಾನ ಯಾವಾಗಲೂ ನೀವು ದೇವರ ವಾಕ್ಯದಲ್ಲಿ ನಿಲ್ಲುವಾಗ, ದೇವರ ಚಿತ್ತದಲ್ಲಿ ನಿಲ್ಲುವಾಗ ನಿಮಗೆ ಶೋಧನೆಗಳನ್ನೇ ತಂದಿಡು. ಇದಕ್ಕೆ ಉದಾಹರಣೆಯಾಗಿ ಒಂದು ವಿಷಯವನ್ನು ನಾನು ಹೇಳ್ತೇನೆ. ಯೇಸು ಸ್ವಾಮಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಡುವಾಗ ನಿಂತಂತ ಸೈನಿಕರು ಹೇಳ್ತಿದ್ದಾರೆ, ನೀನು ದೇವರ ಮಗನಾಗಿದ್ದೆ, ನೀನು ಎಲ್ಲರಿಗೆ ಅದ್ಭುತಗಳನ್ನು ಮಾಡಿದ್ಯಾ, ಇಷ್ಟ ಅದ್ಭುತಗಳನ್ನು ಮಾಡಿದ್ಯಾ, ನೀನು ಇಳಿದು ಬಂದು ತೋರಿಸ್ ನಮಗೆ. ಆಮೇಲೆ ಹಲ್ಲೆಲೂಯಾ. ಪ್ರೀತಿ ತಾಳ್ಮೆ ಉಳ್ಳದು. ಅಲ್ಲಿ ಯೇಸು ಸ್ವಾಮಿ ಹುಡುಕ್ಲಿಲ್ಲ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಇಳಿದು ಬರಲಿಕ್ಕೆ ಬಂದ ಸಾಮರ್ಥ್ಯ ಅವರ ಒಳಗಿತ್ತು, ಆದ್ರೆ ಯೇಸು ಸ್ವಾಮಿಯನ್ನು ನಿರೂಪಿಸಲಿಕ್ಕೆ ಹೋಗಲಿಲ್ಲ, ತಾಳಿದರು. ಯಾಕೆ ಗೊತ್ತುಂಟಾ? ದೇವರ ಉದ್ದೇಶ ಇನ್ನು ಕೆಲವೇ ಕ್ಷಣಗಳಲ್ಲಿ ನಡೆಯಲಿಕ್ಕಿತ್ತು. ದೇವರ ಚಿತ್ತ ಇನ್ನು ಕೆಲವೇ ಕಾರ್ಯಗಳಲ್ಲಿ, ಕೆಲವೇ ವಿಷಯಗಳಲ್ಲಿ ನಡೆಯಲಿಕ್ಕಿತ್ತು. ಆಮೇಲೆ ಆ ನಡೀಲಿಕ್ಕೋಸ್ಕರವಾಗಿ ದೇವರು ತನ್ನ ಉದ್ದೇಶವನ್ನು ಮಾಡಲಿಕ್ಕೋಸ್ಕರವಾಗಿ ಯೇಸು ಸ್ವಾಮಿ ತಾಳ್ಮೆ ಉಳ್ಳವರಾಗಿ ಆ ಶಿಲುಬೆಯಲ್ಲಿ ಮತ್ತೆ ಇದ್ರು. ಅವರಿಗೆ ಉತ್ತರಿಸಲಿಕ್ಕೆ ಹೋಗ್ಬೋದು. ಆಮೇಲೆ ಪಕ್ಕದಲ್ಲಿ ಇರುವಂತ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಗೆ ವಿರುದ್ಧವಾಗಿ ಮಾತನಾಡ್ತಿರುವಾಗ ಇನ್ನೊಬ್ಬ ವ್ಯಕ್ತಿ ಹೇಳ್ತಿದ್ದಾನೆ, ನೀನು ಹಾಗೆ ಮಾತನಾಡಬೇಡ, ಇವನು ಯಾವ ತಪ್ಪು ಮಾಡಲಿಲ್ಲ. ಆಗ ಅವನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾನೆ, ಈ ಹೊತ್ತು ನನ್ನೊಂದಿಗೆ ನಿಮ್ಮೊಂದಿಗೆ ಕರ್ಕೊಳ್ತೀರಾ? ಆಗ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಈ ಹೊತ್ತೇ ನೀನು ಪರದೇಶಿಯಲ್ಲಿ ಇರುವೆ ಎಂಬುದ. ಇವತ್ತು ಸ್ಯಾಕ್ರಿಫೈಸ್, ತ್ಯಜಿಸುವಂತ ಅನುಭವ, ನಾನೇನಿಲ್ಲ ಎಂಬುದಾಗಿರುವಂತ ಅನುಭವ ನನ್ನ ಜೀವಿತದಲ್ಲಿ ನಾವು ತ್ಯಜಿಸಿ ಯೇಸು ಸ್ವಾಮಿಗೆ ಕೊಡುವಂತ ಒಂದೊಂದು ಗೌರವ. ನಾನು ಹೇಳ್ತೇನಲ್ಲ, ನೀವು ತೆಗೆದುಕೊಳ್ಳುವಂತ ಒಂದು ವಸ್ತುವಿನಲ್ಲಿ ದೇವರಿಗೆ ಗೌರವ ಕೊಡಿ. ನೀವು ಹಾಕಿಕೊಳ್ಳುವಂತ ಎಲ್ಲಾ ವಿಷಯಗಳಲ್ಲಿ ದೇವರಿಗೆ ಗೌರವವನ್ನು ಸಲ್ಲಿಸ್ತಾರೆ. ನಿಮ್ಮ ಮಾತಿನಲ್ಲಿ ದೇವರಿಗೆ ಗೌರವ ಉಂಟಾಗಲಿ. ನಿಮ್ಮ ಬಾಯ ಮಾತಿನಲ್ಲಿ ದೇವರ ಚಿತ್ತದ ಇಲ್ಲದ ಯಾವ ಕಾರ್ಯಗಳು ಹೊರಡದಂತೆ ನಿಮ್ಮ ಬಾಯನ್ನು ನೀವು ಕಾಪಾಡಿಕೊಳ್ಳಿ. ನಿಮ್ಮ ಕೇಳುವಿಕೆ ಬೇಡವಾದ ಶಬ್ದಗಳನ್ನು ಕೇಳದಂತೆ ಕಾಪಾಡಿಕೊಳ್ಳಿ. ನಿಮ್ಮ ಮನಸ್ಸು ದೇವರ ನಿಯಂತ್ರಣದಲ್ಲಿ ಆಗಿರಲಿಕ್ಕೋಸ್ಕರವಾಗಿ ಪ್ರಾರ್ಥಿಸಿರಿ. ದೇವರ ಚಿತ್ತವಿಲ್ಲದ ಯಾವ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಆಳದಂತೆ ಕಾಪಾಡಿಕೊಳ್ಳಿ. ನಿಮ್ಮ ಜೀವಿತದಲ್ಲಿ ಪ್ರೀತಿ ಭಕ್ತಿ ವೃದ್ಧಿಯನ್ನು ಉಂಟು ಮಾಡ್ತದೆ. ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ಬಲಹೀನತೆ ನೀವು ಕಂಡರೂ ಅವನನ್ನು ಪ್ರೀತಿಸಲಿಕ್ಕೆ ಪ್ರಯತ್ನ ಪಡಿ.
ಅವನ ಬಲಹೀನತೆಯನ್ನು ನೋಡ್ಲಿಕ್ಕೆ ಹೋಗ್ಬೇಡಿ. ಅವನಲ್ಲಿರುವಂತ ಒಳ್ಳೆತನವನ್ನು ನೋಡಿ, ಅವನನ್ನು ಕ್ರಿಸ್ತನ ಪ್ರೀತಿಯ ಕಡೆಗೆ ನಡೆಸಲಿಕ್ಕಿರುವಂತ ಪ್ರಯತ್ನವನ್ನು ದೇವರ ಸಿದ್ಧಾಂತದಲ್ಲಿ ಮಾಡಿ. ಆಗ ದೇವರ ಬಿಡುಗಡೆ, ನೀವು ದೇವರ ಆಶೀರ್ವಾದವನ್ನು, ದೇವರ ಸಾನ್ನಿಧ್ಯವನ್ನು ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸ್ತೀರಿ. ಇವತ್ತು ನಮಗೆ ಬೇಕಾಗಿರುವಂಥದ್ದು ಏನು ಗೊತ್ತುಂಟ? ಏನ್ ಬೇಕಾಗಿದೆ ನಮಗೆ? ನಮ್ಮೆಲ್ಲರಿಗೆ ಜ್ಞಾನ ಉಂಟೆಂದು ಬರಲು. ಜ್ಞಾನವು ಒಬ್ಬಿಸುತ್ತದೆ. ಎಲ್ಲಿ ಉಬ್ಬುವಂತ ಅನುಭವ, ಹೊಗಳಿಕೊಳ್ಳುವಂತ ಅನುಭವ, ನಾನೇ ಶ್ರೇಷ್ಠ ಎಂಬುದಾಗಿರುವಂತ ಅನುಭವ ಎಲ್ಲಿರ್ತದೋ ಅಲ್ಲಿ ನೀವು ಹೇಳ್ತೇವೆ. ನನ್ನ ಜೀವಿತದಲ್ಲಿ ನನಗೆ ಸೇವೆಯ ಅನುಭವ 15 ವರ್ಷದ ಸೇವೆಯ ಅನುಭವ ಇದೆ. ಸೊ 15 ವರ್ಷ ನಾನು ಕಳೆದಿಂದಲೇ ನಾನು ನೆನೆಸ್ತಿದ್ದೆ, 30 ವರ್ಷ ಆಯ್ತು ನನಗೆ ಕಳೆದಿಂದಲೇ. ನನ್ನ 21ನೇ ತಾರೀಕು ನಾನು ಹೊಸ ವರ್ಷದಲ್ಲಿ ಕಾರಣಕ್ಕೆ ದೇವರ ಸಹಾಯ ಮಾಡಿದ್ದೆ. ಸೊ 30 ವರ್ಷ ಆಯ್ತು. 30 ವರ್ಷದಲ್ಲಿ 15 ವರ್ಷ ನಾನು ಸಂಪೂರ್ಣವಾಗಿ ದೇವರ ಸೇವೆಯಲ್ಲೇ ಇದೆ. ಈಗ ಅನೇಕ ವ್ಯಕ್ತಿಗಳು ನನ್ನ ಹತ್ರ ಬರ್ತಾರೆ. ಆಮೇಲೆ ಕೆಲವರೆಲ್ಲ ಸೇವೆಯಲ್ಲೇ ಇರಲ್ಲ, ಅರ್ಧಂಬರ್ಧ ಸೇವೆ ಮಾಡಿರ್ತಾರೆ. ಅನೇಕರು ಸೇವಾ ಕಾರ್ಯಗಳನ್ನ ಮಾಡ್ತಿರಲ್ಲ, ಆದ್ರೆ ಅನೇಕ ವೇಳೆಗಳಲ್ಲಿ ಅವ್ರು ನನಗೆ ಹೇಳಿಕೊಡ್ಲಿಕ್ಕೆ ಬರ್ತಾರೆ, ನೀವು ಇದನ್ನು ಹೀಗೆ ಮಾಡಿ, ಹಾಗೆ ಮಾಡಿ, ಹೀಗೆ ಹೋಗಿ, ಹಾಗೆ ಹೋಗಿ, ಈ ಸೇವೆಯನ್ನು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಹೇಳಿಕೊಡ್ತಾರೆ. ಆಗ ನಾನು ಈಗ ಬೇರೆ ಆದ್ರೆ ಈಗ ಬೇಡವಾದ ಸ್ವಭಾವ ನನಗಿದ್ರೆ ನಾನು ತಿರುಗಿ ಅವರಿಗೆ ಮುಖಕ್ಕೆ ಹೇಳ್ತೇನೆ, ನೀವು ಏನ್ ಮಾಡ್ತಿದ್ದೀರಾ ನೀವಂತೆ, ಇಷ್ಟೆಲ್ಲ ನನಗೆ ಹೇಳಿಕೊಡ್ತಿದ್ದೀರಲ್ಲ, ನೀವು ಏನನ್ನು ಮಾಡ್ತಿದ್ದೀರಾ ಎಂಬುದಾಗಿ ನನ್ನ ಪ್ರಶ್ನೆ ಕೇಳ್ಬೋದು. ಅದನ್ನು ನಾನು ಯಾರಿಗೂ ಕೇಳಲ್ಲ. ಅವ್ರು ಹೇಳುವಾಗ ನಾನು ತಾಳ್ಮೆಯಿಂದ ಕೇಳ್ತೇನೆ, ಸರಿ, ಆಯ್ತು ಆಯ್ತು. ಯಾಕಂದ್ರೆ ನನಗೆ ಅದು ಅವಶ್ಯಕತೆ ಇಲ್ಲ, ಅಲ್ಲಿ ಎದುರಿಸುವಂತ ಅನುಭವ ನನಗೆ ಬೇಕಾಗಿಲ್ಲ. ಯಾಕಂದ್ರೆ ನನ್ನ ಜೀವಿತದಲ್ಲಿ ಪ್ರೀತಿ ಏನ್ ಮಾಡ್ತದೆ ಗೊತ್ತುಂಟ? ಈ ಪ್ರೀತಿ, ಕ್ರಿಸ್ತನ ಪ್ರೀತಿ ನಮ್ಮಲ್ಲಿದ್ರೆ ಅದು ಎಲ್ಲವನ್ನು ಸಹಿಸಿಕೊಡ್ತೇನೆ. ಮನೆಗೆ ಬಂದು ನಾನು ಪ್ರಶ್ನೆ ಮಾಡ್ತೇನೆ, ದೇವರೇ ಯಾಕೆ ಈ ರೀತಿಯಾಗಿರುವಂತ ಶೋಧನೆ ನನಗೆ ಅಂತೇಳಿ ಕೆಲವು ಪ್ರಶ್ನೆ ಮಾಡ್ತೇನೆ ನಾನು. ಯಾಕೆ ಬಂದು ನನಗೇ ಎಲ್ಲ ಹೇಳುದು ಅಂತ. ಹಲ್ಲೆಲೂಯಾ. ಕೆಲವರು ಆ ಟ್ರ್ಯಾಕ್ ಅಲ್ಲೇ ಇರಲ್ಲ, ಆ ರೋಡಲ್ಲೇ ಇರಲ್ಲ, ಅವರು ಎಲ್ಲೋ ಕೂತಿರ್ತಾರೆ. ನಾವು ಆ ರೋಡಲ್ಲಿ ಹೋಗ್ತಾನೆ ಇರ್ತೇವೆ, ನಮ್ಮ ಜೀವಿತದ ಅನುಭವಗಳು ಭಯಂಕರವಾಗಿರ್ತದೆ. ಆದ್ರೆ ನಮಗೆ ಹೇಳಿ ಬರ್ತಾರೆ, ಪಾಸ್ಟರ್ ನೀವು ಹೀಗೆ ಮಾಡಿ, ಹಾಗೆ ಮಾಡಿ, ಹೀಗೆ ಹೋಗಿ. ಆದರೆ ದೇವರಲ್ಲಿ ನಾವು ಬೆಳೆದು 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 ಹೋದಂಗೆ ಎಲ್ಲ ವಿಷಯಗಳಿಗೆ ಮನುಷ್ಯ ಉತ್ತರ ಕೊಡ್ಲಿಕ್ಕಾಗಲ್ಲ. ಯೇಸು ಸ್ವಾಮಿ ತನ್ನ ಜೀವಿತದ ಅನುಭವಗಳಲ್ಲಿ, ತನ್ನ ಸೇವಾ ಕಾರ್ಯಗಳಲ್ಲಿ ಎಲ್ಲರಿಗೂ ಆತನ ಉತ್ತರವನ್ನು ಕೊಟ್ಟಿದ್ದಾರೆ. ನೀವು ನೋಡಿ, ಸುವಾರ್ತೆ ಪುಸ್ತಕದಲ್ಲಿ ನಾವು ಓದಿ ನೋಡುವಾಗ ಅನೇಕರು ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಿದ್ರು. ಆದ್ರೆ ಅವರೆಲ್ಲರಿಗೂ ಏನ್ ಮಾಡಲಿಲ್ಲ ಯೇಸು ಸ್ವಾಮಿ? ಉತ್ತರ ಕೊಟ್ಕೊಂಡು ಹೋಗ್ಲಿಲ್ಲ. ಮೌನವಾಗಿ ಅಲ್ಲಿಂದ ಹೋದ್ರು, ಮೌನವಾಗಿ ಹೋದ್ರು. ಆಮೇಲೆ ಇವತ್ತು ನಮ್ಮ ಜೀವಿತದಲ್ಲಿ ಪ್ರೀತಿ ನಮ್ಮನ್ನು ಜಯಿಸುವಂತೆ ಮಾಡ್ತದೆ. ಆಮೇಲೆ ಹಲ್ಲೆಲೂಯಾ. ನಿಮಗೆ ವಿರುದ್ಧವಾಗಿ ಯಾರೇ ಮಾತನಾಡಿರ್ಬೋದು, ನೀವಲ್ಲಿ ಮೌನವಾಗಿದ್ದು ಕ್ರಿಸ್ತನ ಪ್ರೀತಿಯನ್ನು ಧರಿಸಿಕೊಂಡವರಾಗಿ ನೀವು ಮುಂದೆ ಸಾಗುವಾಗ ಒಂದು ದಿನದಲ್ಲಿ ನಿರೂಪಿಸುತ್ತದೆ ಅದು ಯಾವುದು, ಏನಾಗಿತ್ತು ಎಂಬುದಾಗಿ. ನಿಜವಾಗಲೂ ನೀವು ಕ್ರಿಸ್ತನಲ್ಲಿ ಯಾರೆಂಬುದಾಗಿ ನಿರೂಪಿಸಲಿಕ್ಕಿರುವಂತಹ ಅನುಭವ ಅಲ್ಲಿ ಪ್ರಕಟವಾಗಲಿಕ್ಕೆ ಇರ್ತದೆ. ಅದಕ್ಕೋಸ್ಕರ ನಮ್ಮನ್ನು ನಾವು ತಗ್ಗಿಸಿಕೊಳ್ಬೇಕು. ನಮ್ಮ ಜೀವಿತದಲ್ಲಿ ಒಂದೊಂದು ನೆನೆಸಬೇಕು, ನಾನು ಜ್ಞಾನದಲ್ಲಿ ಬೆಳಿಬಾರ್ಬೇಕಾಗ್ತದೆ. ನಾನು ಜ್ಞಾನದಲ್ಲಿ ಏನು ಕಾರ್ಯಗಳನ್ನು ಮಾಡಬಾರ್ದು. ನಾನು ಮಾಡೋದಾದ್ರೆ ಏನೇ ಮಾಡೋದಾದ್ರೆ ಹೇಗೆ ಮಾಡಬೇಕು? ಪ್ರೀತಿಯಲ್ಲಿ. ಆಮೇಲೆ ಅದಕ್ಕೋಸ್ಕರವಾಗಿ ಈ ಪ್ರೀತಿ ಏನನ್ನು ಉಂಟು ಮಾಡ್ತದಂತೆ? ಭಕ್ತಿ ವೃತ್ತಿ. ನಾವೇನಾಗ್ತೇವೆ? ಯಾವತ್ತೂ ನಾವು ಕಮ್ಮಿ ಆಗಲ್ಲ. ಆಮೇಲೆ ಯಾವತ್ತಾದ್ರೂ ಕಮ್ಮಿ ಆಗ್ತೇವ? ಎಂದಿಗೂ ನಾವು ಕಮ್ಮಿ ಆಗಲ್ಲ. ನಾವು ಇನ್ಕ್ರೀಸ್ ಆಗ್ತೇವೆ ಹೊರತು ನಾವು ಎಂದಿಗೂ ನಿಮ್ಮನ್ನು ಯಾವುದೇ ವ್ಯಕ್ತಿಗಳು ಇಟ್ಕೊಂಡು ತುಳಿ, ನಿಮ್ಮನ್ನು ಜಜ್ಲಿ, ನಿಮ್ಮನ್ನು ಕೆಳಗಾಕ್ಲಿ, ಒತ್ಲಿ, ಎಲ್ಲರ ಮುಂದೆ ನಿಮ್ಮ ಮಾನವನ್ನು ತೆಗೆದು ಹಾಕ್ಲಿ, ನೀವೇನು ಉತ್ತರ ಕೊಡಬೇಡಿ. ಹೇಗೆ ನಿಲ್ಬೇಕು? ಮೌನವಾಗಿ ನಿಲ್ಲಿ. ಸಮಯ ಬಂದಾಗ, ಆಮೇಲೆ ಸಮಯ ಬಂದಾಗ ಈ ಪ್ರೀತಿ ನಿಮ್ಮನ್ನು ಇನ್ಕ್ರೀಸ್ ಮಾಡ್ತದೆ. ಆಮೇಲೆ ಈ ಪ್ರೀತಿ ನಿಮ್ಮನ್ನು ಅಭಿವೃದ್ಧಿ ಪಡಿಸ್ತದೆ. ಇವತ್ತು ನಮಗಿರುವಂತ ಬಯಕೆ ಏನಾಗಿರ್ಬೇಕು ಅಂತ? ದೇವರಲ್ಲಿ ಬೆಳೆದು ಬರುವಂತ ಬಯಕೆನೇ ಆಗಿದೆ. ಆಮೇಲೆ ನಾನು ಈಗ ಒಂದು ವಾಕ್ಯವನ್ನು ಈ ರೀತಿಯಾಗಿ ಕರ್ತನ ದಾಸ ಸಂದೇಶ ಕೊಡುವ ಒಂದು ವಾಕ್ಯವನ್ನು ಪ್ರಸಂಗಿ ಪುಸ್ತಕದಿಂದ ಓದ್ತಾ ಆಯ್ತು. ಆಮೇಲೆ ಅದನ್ನು ಸಿಕ್ಕಿದ್ರೆ ನಾನು ಓದ್ತೇನೆ. ಪ್ರಸಂಗಿ ಪುಸ್ತಕದಲ್ಲಿ ಅದರ 8
ಅದರ 5ನೇ ಅಧ್ಯಾಯದ 10ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪ್ರಸಂಗಿ ಅದರ 5ನೇ ಅಧ್ಯಾಯ 10ನೇ ವಚನ. ಬೆಳ್ಳಿಯನ್ನು ಆಶಿಸುವವರಿಗೆ ಎಷ್ಟು ಬೆಳ್ಳಿಯಿಂದಲೂ ತೃಪ್ತಿಯಾಗದು. ಸಮೃದ್ಧಿಯನ್ನು ಬಯಸುತ್ತಲೇ ಇರುವವರಿಗೆ ಆದಾಯವೆಷ್ಟಾದರೂ ಸಾಲದು. ಇದು ಸಹ ವ್ಯರ್ಥ. ಸೊತ್ತು ಹೆಚ್ಚಿದರೆ ಅನುಭವಿಸುವವರ ಸಂಖ್ಯೆಯು ಹೆಚ್ಚುವುದು. ಅದನ್ನು ಕಣ್ಣಿಂದ ನೋಡುವುದೇ ಹೊರತು ಯಜಮಾನನಿಗೆ ಇನ್ಯಾವ ಲಾಭವೂ ಇಲ್ಲ. ದುಡಿಯುವವನು ಸ್ವಲ್ಪವೇ ಉಣ್ಣಲಿ, ಹೆಚ್ಚೇ ಉಣ್ಣಲಿ, ಹಾಯಾಗಿ ನಿದ್ರಿಸುವನು. ಐಶ್ವರ್ಯವಂತನ ಸಮೃದ್ಧಿಯು ಅವನಿಗೆ ನಿದ್ರೆ ಬರಲಿಸದು. ಇದು ಹೇಗಿದೆ ಗೊತ್ತುಂಟ? ಈಗ ನೋಡಿ, ನಾನು ಅವನಿಗೆ ನಿರೂಪಿಸಿ ತೋರಿಸ್ಬೇಕು ನಾನು ಯಾರು ಅಂತ ಹೇಳಿ. ನಾನು ಹೀಗೆ ಮಾಡಲಿಲ್ಲ, ನನ್ನ ಜೀವಿತ ಹೀಗಿತ್ತು, ಇವನು ಯಾಕೆ ಈ ರೀತಿ ವಿರುದ್ಧವಾಗಿ ಮಾತನಾಡಿದರೆ ನಿರೂಪಿಸ್ಲಿಕ್ಕೆ ತೋರಿಸ್ಲಿಕ್ಕೆ ಹೋಗ್ತೇವೆ. ನಿರೂಪಿಸಿ ತೋರಿಸ್ಲಿಕ್ಕೆ ಹೋದಷ್ಟು ನಮಗೆ ತೃಪ್ತಿ ಆಗೋದೇ ಇಲ್ಲ. ಹೇಗೆ ತೃಪ್ತಿ ಆಗಲ್ಲ ಹೇಳಿ? ಈಗ ಇಲ್ಲಿ ವಾಕ್ಯ ಹೇಳ್ತದೆ, ಅದನ್ನು ಕಣ್ಣಿನಿಂದ ನೋಡದೆ ಹೊರತು ಯಜಮಾನನಿಗೆ ಯಾವ ತೃಪ್ತಿ ಇಲ್ಲ ಅಂತ. ಯಾವುದನ್ನು? ತನ್ನಲ್ಲಿರುವಂಥ ಅಭಿವೃದ್ಧಿ. ಅಲ್ಲವೇ? ತನ್ನಲ್ಲಿರುವಂಥ ಅಭಿವೃದ್ಧಿ, ಕೈಯ ದುಡ್ಡು ಇರ್ತದೆ, ಎಲ್ಲ ಇರ್ತದೆ, ಆಸ್ತಿ ಅಂತಸ್ತು ಎಲ್ಲ ಇರ್ತದೆ. ಅದನ್ನು ಕಣ್ಣಿನಿಂದ ನೋಡ್ತಾ ಇರ್ತಾನೆ ಅಷ್ಟೇ, ಅದನ್ನು ಅನುಭವಿಸ್ಲಿಕ್ಕೆ ಆಗಲ್ಲ. ಇನ್ನೊಂದು ಕಡೆ ವಾಕ್ಯ ಇದೆ, ದೇವರು ಎಲ್ಲವನ್ನು ಕೊಡ್ತಾನಂತೆ, ಆದರೆ ಮನುಷ್ಯನಿಗೆ ಅದನ್ನು ಅನುಭವಿಸ್ಲಿಕ್ಕೆ ಬಲ ಕೊಡಲ್ಲ ಅಂತ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ನಾವು ಪ್ರೀತಿಯಲ್ಲಿ ಬೆಳೆಯುವಾಗ ಎಲ್ಲವನ್ನು ಅನುಭವಿಸ್ತೇವೆ. ಆಮೇಲೆ ಹೇಗೆ ಬೆಳೆಯುವಾಗ? ಪ್ರೀತಿಯಲ್ಲಿ ಬೆಳೆಯುವಾಗ ಎಲ್ಲವನ್ನು ಅನುಭವಿಸ್ತೇವೆ. ಜ್ಞಾನದಲ್ಲಿ ಬೆಳೆಯುವಾಗ ಬರೀ ಹೇಳ್ಕೊಳ್ಳಿಕ್ಕೆ ಮಾತ್ರ, ನನಗೆ ಇಷ್ಟ ಅನಿಸ್ತಿದೆ, ಇಷ್ಟ ಅನಿಸ್ತಿದೆ, ನನ್ನ ಇಷ್ಟ ಕಾರ್ಯ ಇದೆ ನನ್ನ ಹತ್ರ ಅಂತ ಅಷ್ಟೇ. ಅದನ್ನು ಯಾವುದನ್ನು ಅನುಭವಿಸ್ಲಿಕ್ಕೆ ಆತನಿಗೆ ಆಗಲ್ಲ. ಸರಿಯಾಗಿ ನೋಡುವವರ ಕಣ್ಣಿಗೆ ಚಂದ ಇರ್ತದೆ, ಓ ಇವ್ರ ಹತ್ರ ಇಷ್ಟಿದೆಯಲ್ಲ, ಇಷ್ಟು ಕಾರ್ಯಗಳಿದೆಯಲ್ಲ, ಇಷ್ಟು ಇದಿದೆಯಲ್ಲ ಎಂದು. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಪರಿಶೋಧಿಸಬೇಕು, ನಾನು ಯಾವುದರಲ್ಲಿ ಬೆಳೀಬೇಕು? ಜ್ಞಾನದಲ್ಲಿ, ಯಾವ ಪ್ರೀತಿ. ನೀವು ಪ್ರಸಂಗ ಪುಸ್ತಕ ಓದಿ ನೋಡಿ, ಅದರಲ್ಲಿ ಒಳ್ಳೆ ಆಲೋಚನೆಗಳಿದೆ. ಇದು ಯಾರು ಬರ್ತದೆ ಗೊತ್ತುಂಟ? ಜ್ಞಾನಿಯಾದವನು ಬರ್ತದೆ. ಆಮೇಲೆ ಅಲ್ಲವೇ ಲಾಸ್ಟಿಗೆ ಆ ಜ್ಞಾನ ಅವನನ್ನು ಹಾಳು ಮಾಡಿಬಿಡುತ್ತೆ. ಲಾಸ್ಟಿಗೆ ಆ ಜ್ಞಾನ ಅವನನ್ನು ಹಾಳು ಮಾಡಿಬಿಡುತ್ತೆ. ಇವತ್ತು ನಮ್ಮ ಜೀವಿತದಲ್ಲಿ ಜ್ಞಾನ ನಮ್ಮನ್ನು ಒಳ್ಳೆಯ ದಾರಿಗೆ ನಡೆಸಲ್ಲ, ಜ್ಞಾನ ನಮ್ಮನ್ನು ಉಬ್ಬಿಸುವಂತೆ ಮಾಡ್ತದೆ. ಆದರೆ ಪ್ರೀತಿ ನಮ್ಮ ಜೀವಿತದಲ್ಲಿ ಭಕ್ತಿಯನ್ನು ಆಗುತ್ತೆ. ಯಾಕೆ ಪ್ರೀತಿ ಭಕ್ತಿ ವೃದ್ಧಿಯನ್ನು ಮಾಡ್ತದೆ ಅಂತ ಹೇಳಿದ್ರೆ, ಪ್ರೀತಿ ಎಲ್ಲಿ ಶುದ್ಧವಾದ ಅನುಭವ ಇದೆ, ಈ ಪ್ರೀತಿನೇ ಯೇಸು ಸ್ವಾಮಿ ಪಾಪಿಗಳಾಗಿದ್ದಂತ ನಮ್ಮ ಮೇಲೆ ಸುರಿಸಿ. ಆಮೇಲೆ ಅದಕ್ಕೆ ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 14ನೇ ವಚನದಲ್ಲಿ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟನು. ಆಗ ನಮ್ಮಲ್ಲಿ ಈ ಪ್ರೀತಿಯು ಒಳಗೆ ಬಂದರೆ ನಮಗೆ ಯಾವ ಹಾನಿ ಇರಲ್ಲ. ನಿಮ್ಮ ಮನಸ್ಸಿನಲ್ಲಿ ಪರಿಶೋಧಿಸಿ ನೋಡಿ, ನಿಮ್ಮಲ್ಲಿ ಯಾರ ಮೇಲಾದರೂ ದೋಷ ಇದೆಯಾ? ಯಾರ ಮೇಲಾದರೂ ನಿಮಗೆ ಬೇಜಾರಿದೆಯಾ? ಅದೇನಾದ್ರು ಇದ್ರೆ ಫಸ್ಟ್ ನೀವು ತೆಗಿಬೇಕು. ಆ ತೆಗಿಲಿಕ್ಕೆ ಆಗುವಂಥ ಅನುಭವ ಯಾವುದು ಬರ್ತದೆ ಅಂತ ಹೇಳಿದ್ರೆ, ಕ್ರಿಸ್ತನ ಪ್ರೀತಿ ನಿಮ್ಮೊಳಗೆ ಇಳಿದು ಬರುವಂತ. ಆಗ್ಲೇ ದೇವರ ಸಂತಾನ ನಿಮಗೆ ಡೌಟ್ ಇರಲ್ಲ. ಯಾವ ಡೌಟು? ನಾನು ಪ್ರಾರ್ಥನೆ ಮಾಡಿದ್ದೆ, ದೇವರು ನನಗೆ ಒದಗಿಸ್ತಾರೆ ಇಲ್ವೋ, ಕೊಡ್ತಾರ ಇಲ್ವೋ? ಆಮೇಲೆ ಅಲ್ಲವೇ ಮೂರ್ಖನು ಅಥವಾ ಮೂಢನು ತುಂಬಾ ಮಾತನಾಡ್ತಾನ, ಆದರೆ ಕ್ರಿಸ್ತನಲ್ಲಿ ಪ್ರೀತಿಯಲ್ಲಿ ಇರುವವನು ಸ್ವಲ್ಪವೇ ಮಾತನಾಡುವಂತೆ ಆ ಮಾತು ಬಲವುಳ್ಳದಾಗಿದೆ. ಅಲ್ಲೂಯ್ಯ. ಇವತ್ತು ನಮ್ಮ ಜೀವಿತವನ್ನು ಎಲ್ಲರ ದೇವರ ಸಂತಾನದಲ್ಲಿ ಎದ್ದು ನಿಂತುಕೊಳ್ಳೋಣ. ಈ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ಬಿಡುಗಡೆಯನ್ನು ಉಂಟು ಮಾಡಲಿ. ನಮ್ಮ ಜೀವಿತದಲ್ಲಿ ನಾವು ದೇವರು ನಮ್ಮನ್ನು ಬಯಸುವಂಥದ್ದು ಪ್ರೀತಿಯಲ್ಲಿ ನಾವು ಅಭಿವೃದ್ಧಿಗೊಳ್ಳಬೇಕು. ಜ್ಞಾನದಲ್ಲ, ದೇವರ ಜ್ಞಾನ ನಮಗೆ ಬೇಕು. ಆದರೆ ದೇವರ ಜ್ಞಾನ